ಹಾಯ್ ಹಲೋ ಬ್ಯೂಟಿಫುಲ್ ಬರ್ಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಪಿರಿಚುವಲ್ ಟ್ಯಾರೋ. ನಾನು ನಯನ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಇನ್ನೊಂದು ಪಿಕ್ ಕಾರ್ಡ್ ರೀಡಿಂಗ್ ಇಟ್ಕೊಂಡು ಬನ್ನಿ. ಇವತ್ತಿನ ರೀಡಿಂಗಲ್ಲಿ ನೋಡೋಣ ನಿಮ್ಮ ಜೀವನದಲ್ಲಿ ಏನು ಬರ್ತಿದೆ ಅನ್ನೋದನ್ನು ಇವತ್ತಿನ ರೀಡಿಂಗಲ್ಲಿ ನೋಡೋಣ. ಓಕೆ, ಸೊ ಇದೊಂದು ಜನರಲ್ ರೀಡಿಂಗ್, ಟೈಮ್ಲೆಸ್ ರೀಡಿಂಗ್. ಸೊ ಈ ರೀಡಿಂಗ್ನ ನೀವು ಯಾವಾಗ ಬೇಕಾದರೂ ನೋಡ್ಬೋದು ಆ್ಯಂಡ್ ಗೈಡೆನ್ಸ್ನ ಪಡ್ಕೊಳ್ಬಹುದು. ಓಕೆ, ಸೊ ಎಂದಿನಂತೆ ಇವತ್ತು ಕೂಡ ನಿಮ್ಮ ಮುಂದೆ 2 ಆಪ್ಷನ್ಸ್ ಇದೆ. ಸೊ ನಿಮ್ಮ ಹೆಸರು ಇನಿಷಿಯಲ್ ನೋಡಿ ಪಿಕ್ ಮಾಡಬಹುದು. ಓಕೆ, ಸೊ ಇದು ಪೈಲ್ ನಂಬರ್ 1, ತುಂಬ ಈಸಿಯಾಗಿ ಪಿಕ್ ಮಾಡ್ಬೋದು. ಆ್ಯಂಡ್ ಇದು ಪೈಲ್ ನಂಬರ್ 2. ಓಕೆ, ಕ್ಲೋಸ್ ಯುವರ್ ಐಸ್, ಟೇಕ್ ಅ ಡೀಪ್ ಬ್ರೆತ್. ಒಂದು ಸ್ವಲ್ಪ ಎನರ್ಜಿನ ಏನು ಹೇಳ್ತಾರೆ, ಒಂದು ಸ್ವಲ್ಪ ಬ್ರೀತ್ ಇನ್ ಔಟ್ ಇನ್ ಆ್ಯಂಡ್ ಔಟ್ ಮಾಡೋದ್ರಿಂದ ಸೊ ನಿಮ್ಮ ಮೈಂಡಲ್ಲಿರುವಂತಹ ಕ್ಲಟರ್ ಏನಿದೆ ನೋಡಿ ಅದು ಫ್ರೀ ಆಗುತ್ತೆ. ಓಕೆ, ಸೊ ಬನ್ನಿ ರೀಡಿಂಗನ್ನು ಶುರು ಮಾಡೋಣ. ಪೈಲ್ ನಂಬರ್ 1. ಸೊ ಬನ್ನಿ ನಿಮ್ಮ ರೀಡಿಂಗನ್ನು ಶುರು ಮಾಡೋಣ. ಓಕೆ, ಸೊ ಇದನ್ನು ಈ ಕಡೆ ಇಡ್ತಾ ಇದ್ದೀನಿ ಇಲ್ಲಿ. ಲೆಟ್ಸ್ ಸಿ ಪೈಲ್ ನಂಬರ್ 1. ಓಕೆ, ಪೈಲ್ ನಂಬರ್ 1. Pile number 1. Thank you so much. Okay. Pile number 1. Okay, so okay, pile number 1. Pile number 1. Okay. Okay, the Hermit, 10 of Swords. I'm very sorry, ನಮ್ಮ ನಾಯಿ ಏನಿದೆ ನೋಡಿ ಅದು 4 of Wands. Okay, Justice, bottom of the deck. ನೋಡೋಣ ನಾಯಿ ಏನಕ್ಕೆ ಇದು ಮಾಡ್ತಾ ಇದೆ ಅಂತ ನೋಡ್ತೀನಿ ಒಂದು ಸಲ. ಓಕೆ, ನಂಬರ್ 1 ಇವಾಗ ಸರಿಯಾಗಿ ಕಾಣ್ತದೆ ಅಂತ ಅಂದ್ಕೊಂಡಿದ್ದೀನಿ. 1 ಸೆಕೆಂಡ್, ಇವಾಗ ಸರಿಯಾಗಿ ಕಾಣ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಪೈಲ್ ನಂಬರ್ 1. ಫಸ್ಟ್ ಆಫ್ ಆಲ್ ನಿಮ್ಮ ಎನರ್ಜಿ ನಾನು ಚೆಕ್ ಮಾಡಬೇಕು ಅಂತಂದರೆ ನಿಮ್ಮ ಎನರ್ಜಿ ಏನಿದೆ ನೋಡಿ ಇಂಬ್ಯಾಲೆನ್ಸ್ ಆಗಿದೆ. ಫಸ್ಟ್ ಆಫ್ ಆಲ್ ಇನ್ನೊಂದು ನಿಮಗಿದೆ ಏನು ಅಂತಂದರೆ ನನ್ನನ್ನು ನಾನು ಚೆನ್ನಾಗಿ ಮಾಡ್ಕೊಳ್ಬೇಕು, ಚೆನ್ನಾಗಿ ಇಟ್ಕೊಳ್ಬೇಕು, ಬ್ಯಾಲೆನ್ಸ್ಡಾಗಿ ಇಟ್ಕೊಳ್ಬೇಕು, ಸ್ಪಿರಿಚುವಲ್ ಆಗಬೇಕು, ದೇವ್ರ ಜೊತೆ ಕನೆಕ್ಟ್ ಆಗಬೇಕು ಅಂತ ಎಲ್ಲನೂ ಅಂದ್ಕೊಳ್ತೀರಾ. ಬಟ್ ಎಲ್ಲೋ ನಿಮ್ಮ ರೈಟ್ ನೋ ಸಿಚುವೇಶನ್ ಏನಿದೆ ನೋಡಿ ನಿಮ್ಮನ್ನು ತುಂಬ ಸ್ಟಕ್ ಮಾಡಿಸ್ತಾ ಇದೆ, ಮುಂದೆ ಹೋಗೋದಕ್ಕೆ ಬಿಡ್ತಾ ಇಲ್ಲ. ಇನ್ನೊಂದು ಹೆಚ್ಚಿನ ಬರ್ಡನನ್ನು ನೀವು ಹೊತ್ಕೊಂಡು ಕೂತ್ಕೊಂಡಿದ್ದೀರಾ ರೈಟ್ ನಾವು. ಪೈಲ್ ನಂಬರ್ 1 ಪೀಪಲ್ ಏನೋ ಒಂದು ಸಿಚುವೇಶನ್ ಇದೆ ರೈಟ್ ನಾವು, ತುಂಬಾ ನಿಮ್ಮನ್ನು ಕೂಗಿಸ್ತಾ ಇದೆ, ಇಲ್ಲಾಂದರೆ ತುಂಬಾ ನಿಮ್ಮನ್ನು ಡೌನ್ ಮೋಟಿವೇಶನ್ ಏನೂ ಇಲ್ಲ. ಆ್ಯಂಡ್ ತುಂಬಾ ಬೋರಿಂಗ್ ಎನರ್ಜಿಯಲ್ಲಿ ಇರ್ಬೋದು ಕೆಲವರು. ಇನ್ನು ಕೆಲವರು ಈ ಸಿಚುವೇಶನ್ ಯಾವಾಗ ಸರಿ ಆಗುತ್ತೆ ಅನ್ನೋ ಒಂದು ಚಿಂತೆಯಲ್ಲಿ ಕೂಡ ಇದ್ದೀರಾ. ಆ ಒಂದು ಎನರ್ಜಿನ ಕೂಡ ನಾನು ನೋಡ್ತಾ ಇದ್ದೀನಿ. ಬಟ್ ನಾನಿಲ್ಲಿ ಏನು ನೋಡ್ತಾ ಇದ್ದೀನಿ ಅಂತಂದರೆ ಲಾಟ್ ಆಫ್ ಸ್ಟ್ರೆಸ್ಸನ್ನು ನೋಡ್ತಾ ಇದ್ದೀನಿ. ಓಕೆ, ನಿಮ್ಗೆ ಅನಿಸ್ತಾ ಇದೆ ಸಿಚುವೇಶನ್ ಸರಿಗೆ ಹೋಗ್ತಾ ಇಲ್ಲ, ನಾನು ಅಂದ್ಕೊಂಡ ರೀತಿಯಲ್ಲಿಲ್ಲ, ನಾನು ಅಂದ್ಕೊಂಡದೇ ಬೇರೆ, ಆಗ್ತಾ ಇರೋದೇ ಬೇರೆ, ಯಾಕೆ ಇದಾಗ್ತಾ ಇದೆ. ದೇವರಲ್ಲೂ ಕೂಡ ನೀವು ಹಲವಾರು ಕ್ವಶನ್ಸ್ನ ಕೇಳ್ತಾ ಇರ್ಬೋದು. ಯಾಕೆ ನನ್ನ ಜೊತೆ ಹೀಗಾಗ್ತಾ ಇದೆ, ಕಾರಣ ಏನು. ಇನ್ನು ಕೆಲವರಲ್ಲಿ ಮೆಡಿಟೇಷನ್ ಮಾಡ್ತಾ ಇರ್ಬೋದು, ಇನ್ನು ಕೆಲವರು ಸ್ಪಿರಿಚುವಲ್ ನಾವು ಆಗಿದ್ದೀವಿ, ಸ್ಪಿರಿಚುವಲ್ ಇದ್ದೀವಿ, ದೇವರಿಗೆ ಪ್ರೇಯರ್ ಮಾಡ್ತೀವಿ, ಎಲ್ಲನೂ ಮಾಡ್ತೀವಿ. ಬಟ್ ಸ್ಟಿಲ್ ನಮ್ಮ ಲೈಫಲ್ಲಿ ಕೆಲವೊಂದು ಸಿಚುವೇಶನ್ ಇದೆ, ಅದರಿಂದ ಹೊರಗೆ ಬರೋಕ್ಕಾಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಅನ್ನೋ ಒಂದು ಯಾಕೆ ಆಗ್ತಾ ಇಲ್ಲ ಅನ್ನೋ ಕ್ವಶನ್ ನಿಮ್ಮಲ್ಲಿ ತುಂಬ ಜನರಲ್ಲಿ ರೈಟ್ ನಾವು ಮೈಂಡಲ್ಲಿದೆ.
ಓಕೆ, ಸೊ ಪೈಲ್ ನಂಬರ್ 1 ಸ್ಟಕ್ ಎನರ್ಜಿಯಲ್ಲಿದ್ದಾರೆ. ಓಕೆ, ತುಂಬಾ ಸ್ಟಕ್ ಎನರ್ಜಿಯಲ್ಲಿದ್ದಾರೆ. ಆ್ಯಂಡ್ ಯು ನೋ ವಾಟ್, ನಿಮ್ಮ ನಿಮ್ಮ ಪ್ರಾಬ್ಲಮ್ ಏನಿದೆ ನೋಡಿ, ಅದರ ಸೊಲ್ಯೂಷನ್ ನಿಮ್ಮ ಕೈಯಲ್ಲಿದೆ. ಬೇರೆ ಎಲ್ಲೂ ಹುಡುಕುವಂಥ ಅವಶ್ಯಕತೆ ಇಲ್ಲ. ಪೈಲ್ ನಂಬರ್ 1. ಓಕೆ, ಫಸ್ಟ್ ಆಫ್ ಆಲ್ ನಿಮ್ಮಿಂದ ಶುರು ಮಾಡಿ. ಓಕೆ, ಫಸ್ಟ್ ಆಫ್ ಆಲ್ ನಿಮ್ಮಿಂದ ಶುರು ಮಾಡಿ. ನನಗಿಲ್ಲಿ ಏನು ಅನ್ನಿಸ್ತಾ ಇದೆ ಅಂತಂದರೆ, ಪೈಲ್ ನಂಬರ್ 1 ಪಾಸ್ಟ್ ಕೆಲವೊಂದು ವಿಷಯಗಳಿರ್ಬೋದು, ಅದನ್ನ ತುಂಬಾ ನೀವು ಹೋಲ್ಡಲ್ಲಿ ಇಟ್ಟಿರಬಹುದು. ಓಕೆ, ಆ್ಯಂಡ್ ಕೆಲವೊಬ್ಬರು ಹರ್ಟ್ ಮಾಡಿದರು ಅನ್ನೋದನ್ನು ನೀವು ಹೋಲ್ಡಲ್ಲಿ ಇಟ್ಕೊಂಡಿರ್ಬೋದು. ಇನ್ನು ಕೆಲವರು ನೀವು ಕಲ್ತದ್ದು ಒಂದು, ಬಟ್ ಕೆಲಸ ಮಾಡ್ತಾ ಇರೋದು ಇನ್ನೊಂದು. ಆ್ಯಂಡ್ ಇನ್ನು ಕೆಲವರು ಎಜುಕೇಷನ್ ತುಂಬ ಚೆನ್ನಾಗಿ ಮಾಡಿದ್ದೀರ, ಬಟ್ ಅದರ ರಿಲೇಟೆಡ್ ಯಾವುದೇ ಥರದ ಜಾಬ್ಸ್ ನಿಮಗೆ ಸಿಗ್ತಾ ಇಲ್ಲ. ಆ ಒಂದು ಟ್ರಾಮಾದಲ್ಲಿರ್ಬೋದು. ಬಟ್ ಸಮಥಿಂಗ್ ಈಸ್ ದೇರ್, ನಿಮ್ಮನ್ನು ತುಂಬ ಒಂದು ಸ್ಟಕ್ ಎನರ್ಜಿ ಥರ ಮಾಡಿಸಿದೆ. ಓಕೆ, ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ಗಳು ನಿಮ್ಮ ಮೇಲೆ ಬಿದ್ದಿದೆ ಪೈಲ್ ನಂಬರ್ 1. ಸೊ ಅಂಥ ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಓಕೆ, ಆ್ಯಂಡ್ ಯಾವತ್ತೂ ಅಂದ್ಕೊಳ್ಬೇಡಿ ದೇವರು, ಯೂನಿವರ್ಸ್ ನಿಮ್ಮ ಪರವಾಗಿಲ್ಲ ಅಂತ. ಅವರು ನಿಮ್ಮ ಪರವಾಗಿ ಇದ್ದಾರೆ. ಬಟ್ ದೇವರು ನಿಮಗೆ ಯಾವಾಗ ಹೆಲ್ಪ್ ಮಾಡೋಕ್ಕೆ ಬರ್ತಾರೆ ಅಂತಂದರೆ, ನಿಮ್ಮನ್ನು ನೀವು ಮೊದಲು ಹೆಲ್ಪ್ ಮಾಡಿದಾಗ. ಓಕೆ, ಸೊ ನಿಮ್ಮಲ್ಲಿ ಒಂದು ಕ್ವಶನ್ನ ಕೇಳ್ತಾ ಇದ್ದೀನಿ. ರೈಟ್ ನಾವು ಯಾವ ಸ್ಟ್ರೆಸ್ ಇದೆ, ಯಾವ ರೆಸ್ಪಾನ್ಸಿಬಿಲಿಟಿ ಇದೆ, ಯಾವ ಬರ್ಡನ್ ಇದೆ, ಅದು ನಿಜವಾಗ್ಲೂ ನಿಮ್ದ ಅನ್ನೋದನ್ನು ನೋಡಿ. ಓಕೆ, ನಿಮ್ದ ಅನ್ನೋದನ್ನು ನೋಡಿ. ಫಾರ್ ಎಕ್ಸಾಂಪಲ್, ಒಂದು ವ್ಯಕ್ತಿ ನಿಮ್ಮ ಜೊತೆ ಇದ್ದರು, ಬಟ್ ಇವಾಗ ಆ ವ್ಯಕ್ತಿ ನಿಮ್ಮ ಜೊತೆ ಇಲ್ಲ. ಅದಕ್ಕೆ ರೆಸ್ಪಾನ್ಸಿಬಲ್, ಅದಕ್ಕೆ ಕಾರಣ ನೀವೊಬ್ಬರೇ ಆಗೋದಕ್ಕೆ ಸಾಧ್ಯ ಇಲ್ಲ, ರೈಟ್? ಅವರು ಕೂಡ ಆಗೋದಕ್ಕೆ ಸಾಧ್ಯ ಇದೆ, ರೈಟ್? ಸೊ ಒಂದು ವ್ಯಕ್ತಿನ ಪದೇ ಪದೇ ನೀವು ಯೋಚನೆ ಮಾಡ್ತಾ ಇದ್ದೀರಾ ಅಂತಂದರೆ, ಅವರ ಎನರ್ಜಿ ಕೂಡ ನಿಮ್ಮ ಮೇಲೆ ಇಂಪ್ಯಾಕ್ಟ್ ಆಗ್ಬೋದು. ವೈ ಇವತ್ತು ಇಷ್ಟೊಂದು ಡಿಸ್ಟರ್ಬೆನ್ಸ್ ಯಾಕಿದೆ ಅಂತ ಗೊತ್ತಿಲ್ಲ. ವಾಪಸ್ ನನಗೆ ಹೋಗಿ ನೋಡಬೇಕಾಯಿತು ಏನು ಅಂತ. ಓಕೆ, ಸೊ ಎಸ್, ಇಲ್ಲಿ ನಿಮಗೆ ನಾನು ಒಂದೇ ಕ್ವಶನ್ನ ಕೇಳ್ತಾ ಇದ್ದೀನಿ. ರೈಟ್ ನಾವು ಯಾವ ಸಿಚುವೇಷನ್ನಲ್ಲಿದ್ದೀರಾ ನೋಡಿ, ತುಂಬಾ ಪೇಯ್ನ್ ಅಂತ ಅನಿಸ್ತಾ ಇದೆ ಲೈಫಲ್ಲಿ ನಿಮಗೆ. ಇಲ್ಲಾಂದರೆ ಹೆಲ್ತ್ ರಿಲೇಟೆಡ್ ಇಶ್ಯೂ ಇದ್ದರೆ. ಓಕೆ, ಸೊ ಹೆಲ್ತ್ ರಿಲೇಟೆಡ್ ಇಶ್ಯೂ ಇದ್ದರೆ, ಸೊ ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ. ನಿಮಗೆ ನೀವು ಕ್ವಶನ್ ಹಾಕಿ, ಯಾಕೆ ನನಗೆ ನಿದ್ದೆ ಬರ್ತಾ ಇಲ್ಲ, ಮೆಂಟಲಿ ಯಾವೊಂದು ವಿಷಯ ನನ್ನನ್ನು ಟಾರ್ಚರ್ ಮಾಡ್ತಾ ಇದೆ ಅನ್ನೋದನ್ನು ನೋಡಿ. ಪೈಲ್ ನಂಬರ್ 1 ದಿಸ್ ಈಸ್ ಆ ಒಂದು ಎನರ್ಜಿನ ನಾನು ನೋಡಿದೆ. ತುಂಬ ಜನ ಇಲ್ಲಿ ಕನ್ಫ್ಯೂಸ್ಡ್ ಇದ್ದೀರಾ, ಫಾಗಿ ಸಿಚುವೇಷನಲ್ಲಿದ್ದೀರಾ, ಕ್ಲಾರಿಟಿ ಸಿಗ್ತಾ ಇಲ್ಲ, ಬರ್ಡನನ್ನು ಹೊತ್ತು ಕೂತ್ಕೊಂಡಿದ್ದೀರಾ. ಸೊ ಆ ಬರ್ಡನ್ ನಿಜವಾಗ್ಲೂ ನಿಮ್ದ ಅಲ್ಲ, ಬೇರೆ ಅವ್ರದ, ಇಲ್ಲ ಮೆಂಟಲಿ ಯಾವುದು ನಿಮಗೆ ಟಾರ್ಚರ್ ಮಾಡ್ತಾ ಇದೆ ಅನ್ನೋದನ್ನು ನೋಡಿ. ಪೈಲ್ ನಂಬರ್ 1. ಓಕೆ, ನೀವು ಹೇಳ್ಬೋದು ಮೇಡಮ್ ನಾವು ಸ್ಪಿರಿಚುವಲ್ ಇದ್ದೀವಿ, ದೇವರಿಗೆ ಪ್ರೇಯರ್ ಮಾಡ್ತೀವಿ, ಎಲ್ಲನೂ ಮಾಡ್ತೀವಿ. ಬಟ್ ದೇವರಿಗೆ ನೀವು ಪ್ರೇಯರ್ ಮಾಡ್ತಾ ಇದ್ದೀರಾ, ಸ್ಪಿರಿಚುವಲ್ ಆಗಿದ್ದೀರಾ, ಯಾರಿಗೋಸ್ಕರ ಆಗಿದ್ದೀರಾ ಅನ್ನೋದನ್ನು ಕ್ವಶನ್ ಹಾಕಿ. ಓಕೆ, ಸೊ ನೋಡಿ, ನಿಮ್ಮ ಜೀವನದಲ್ಲಿ ಹೀಲಿಂಗ್ ಬರೋದಕ್ಕೆ ವೆಯ್ಟ್ ಮಾಡ್ತಾ ಇದೆ. ನಿಮ್ಮ ಜೀವನದಲ್ಲಿ ಏನು ಬರ್ತಾ ಇದೆ ಅಂತಂದರೆ, ಹೀಲಿಂಗ್ ಈಸ್ ಅವೈಲೇಬಲ್ ಫಾರ್ ಯು. ಓಕೆ, ಹೀಲಿಂಗ್ ಈಸ್ ಅವೈಲೇಬಲ್ ಫಾರ್ ಯು. ಬಟ್ ಈ ಹೀಲಿಂಗ್ ಹೇಗೆ ಸಾಧ್ಯ ಅಂತಂದರೆ, ರೈಟ್ ನಾವು ಪೇಯ್ನ್ ಏನಿದೆ ನೋಡಿ. ಫಾರ್ ಎಕ್ಸಾಂಪಲ್, ಒಂದು ವ್ಯಕ್ತಿ ನಿಮ್ಮಿಂದ ದೂರ ಹೋಗಿದ್ದಾರೆ ಅಂತ ಇಟ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ. ನಿಮ್ಮ ಸಿಚುವೇಶನ್ ಯಾವ ಥರ ಇದೆ ಅದನ್ನು ಆ ಥರ ಹಾಕಿ ನೋಡಿ. ಓಕೆ, ಸೊ ಆ ವ್ಯಕ್ತಿ ನಿಮ್ಮಿಂದ ದೂರ ಹೋಗಿದ್ದಾರೆ ಅಂತ ಅಂದರೆ, ವಾಪಸ್ ಆ ಸಮಯನ ನೀವು ವಾಪಸ್ ನಿಮ್ಮ ಮೈಂಡಲ್ಲಿ ವಾಪಸ್ ನೀವು ಅದನ್ನ ಕಳೆಬೇಕಾಗತ್ತೆ. ಆ ಟಿಯರ್ಸ್ ಪರ್ಜ್ ಮಾಡುವಂಥ ಅವಶ್ಯಕತೆ ಇದೆ. ಗೆಟ್ ಅ ಗುಡ್ ಕ್ರೈ, ಒಳ್ಳೆಯ ಒಂದು ಕೂಗುವಂಥ ಅವಶ್ಯಕತೆ ಇದೆ. ಸೊ ಅದನ್ನು ಹೊರಗಡೆ ಹಾಕಿದ ನಂತರನೇ ನಿಮ್ಮ ಲೈಫಲ್ಲಿ ಹೀಲಿಂಗ್ ಅನ್ನೋದು ಬರುತ್ತೆ. ಪೈಲ್ ನಂಬರ್ 1. ಓಕೆ, ಆ್ಯಂಡ್ ನಿಮ್ಮ ಲೈಫಲ್ಲಿ ರೈಟ್ ನಾವು ಏನು ಬರೋದಕ್ಕೆ ವೆಯ್ಟ್ ಮಾಡ್ತಾ ಇದೆ ಅಂತಂದರೆ, ಇಂಟ್ರೋಸ್ಪೆಕ್ಷನ್. ಸೊ ನಿಮ್ಮನ್ನು ನೀವು ಡಿಸ್ಕವರಿ ಮಾಡುವಂಥ ಅವಶ್ಯಕತೆ ಇದೆ. ಸೊ ನಿಮಗೆ ನೀವು ಸಮಯನ ಕೊಡುವಂಥ ಅವಶ್ಯಕತೆ ಇದೆ. ಪೈಲ್ ನಂಬರ್ 1 ಪೀಪಲ್ ಔಟರ್ ವರ್ಲ್ಡ್ಗಿಂತ ಇನ್ನರ್ ವರ್ಲ್ಡ್ ಜೊತೆ ಕನೆಕ್ಟ್ ಆಗಿ. ಓಕೆ, ಔಟರ್ ವರ್ಲ್ಡ್ಗಿಂತ ಇನ್ನರ್ ವರ್ಲ್ಡ್ ಕನೆಕ್ಟ್. ಆ್ಯಂಡ್ ಇಲ್ಲಿ ನೋಡಿ ಕಾರ್ಡ್ಸ್, ಇದು ಕೂಡ 10 ಆಫ್ ವಾಂಡ್ಸ್ ಆ್ಯಂಡ್ ಇದು ಕೂಡ 10 ಆಫ್ ಸೋರ್ಡ್ಸ್. ಯಾವುದೋ ಒಂದು ಸಿಚುವೇಶನ್ ತುಂಬಾ ಹೇಳ್ತಾ ಇದೆ, ಈ ಸಿಚುವೇಶನ್ನ ಎಂಡ್ ಮಾಡು. ಮೇ ಬಿ ಇದು ರಿಲೇಷನ್ಶಿಪ್ ಇರ್ಬೋದು, ಮೇ ಬಿ ನೀವೊಬ್ಬರ ಕಾಲಿಗೋಸ್ಕರ ವೆಯ್ಟ್ ಮಾಡ್ತಾ ಇರ್ಬೋದು, ಮೇ ಬಿ ಎನಿ ಕೈಂಡ್ ಆಫ್ ಸಿಚುವೇಶನ್. ಬಟ್ ನಿಮಗೆ ಅದನ್ನು ಎಂಡ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಸಮ್ ಪೀಪಲ್ ಕೆಲವರೊಬ್ಬರಿಗೆ ಇಲ್ಲಿ ಸರೆಂಡರ್ ಆಗೋದಕ್ಕೆ ಹೇಳ್ತಾ ಇದ್ದಾರೆ. ಓಕೆ, ಇಲ್ಲಿ ಸರೆಂಡರ್ ಆಗೋದಕ್ಕೆ ಹೇಳ್ತಾ ಇದ್ರೆ ಕೆಲವರಿಗೆ, ಬಿಕಾಸ್ ಇಲ್ಲಿ ಸನ್ ಉದಯ ಆಗೋದು ಹಾಗೇ ಆಗ್ತಾರೆ, ರೈಟ್?
ಅಂತಂದರೆ ಇಲ್ಲಿ ರೈಟ್ ನೋ ಸಿಚುವೇಶನ್ ಏನಿದೆ ನೋಡಿ ಅದನ್ನ ಫೇಸ್ ಮಾಡಿ. ಆ ಸಿಚುವೇಶನಲ್ಲಿ ನಿಮಗೆ ಪೇಯ್ನ್ ಸಿಕ್ಕಿದ್ರೂ ಪರವಾಗಿಲ್ಲ. ಓಕೆ, ಆ ಸಿಚುವೇಶನಲ್ಲಿ ಪೇಯ್ನ್ ಸಿಕ್ಕಿದ್ರೂ ಪರವಾಗಿಲ್ಲ. ಬಿಕಾಸ್ ಇದು ನಿಮ್ಮ ಒಳ್ಳೆಯದಕ್ಕೋಸ್ಕರನೇ. ಫಾರ್ ಅ ವಾನ್ಸ್, ಒಳ್ಳೆಯ ಜನರು ನಿಮ್ಮ ಲೈಫಲ್ಲಿ, ಒಳ್ಳೆಯ ಜನರು ಬರುವಂತಹ ಅವಕಾಶ ಇದೆ, ಸಾಧ್ಯತೆಗಳು ಎಲ್ಲನೂ ಇದೆ. ಓಕೆ, ಸೊ ನಿಮ್ಮ ಜೀವನದಲ್ಲಿ ಏನು ಬರುತ್ತೆ, ಒಂದು ಒಳ್ಳೆ ಹೀಲಿಂಗ್ ಬರುತ್ತೆ. ರಿಲೇಷನ್ಶಿಪ್ ಏನಿದೆ ನೋಡಿ, ಎಮೋಷ್ನಲ್ ಹೀಲಿಂಗ್ ಇದೆ ಇಲ್ಲಿ. ಎಮೋಷ್ನಲಿ ಹೀಲಿಂಗ್, ಮೆಂಟಲಿ ಹೀಲಿಂಗ್ ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದೆ ಪೈಲ್ ನಂಬರ್ 1. ಫಸ್ಟ್ ಆಫ್ ಆಲ್ ನೀವೇನು ಮಾಡಬೇಕು, ಸೆಲ್ಫ್ ಲವ್, ಸೆಲ್ಫ್ ಕೇರ್ ಮಾಡೋದನ್ನು ಶುರು ಮಾಡಿ. ಬೇರೆ ಯಾರ ಬಗ್ಗೆ ನೀವು ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಈ ವ್ಯಕ್ತಿ ನನಗೆ ಕಾಲ್ ಮಾಡಲಿಲ್ಲ, ಇವ್ರದ್ದು ಇವತ್ತು ಮೆಸೇಜ್ ಮಾಡಿಲ್ಲ, ಮಾಡದಿದ್ರೆ ಅಷ್ಟೇ ಹೋಯ್ತು. ಓಕೆ, ಸೊ ನಿಮಗೆ ಏನು ಮಾಡೋಕ್ಕಾಗುತ್ತೆ ಅದನ್ನು ನೋಡಿ. ಸ್ವಲ್ಪ ಪುಸ್ತಕನ ಓದೋದಕ್ಕೆ ಪ್ರಯತ್ನ ಪಡಿ ಪೈಲ್ ನಂಬರ್ 1. ಓಕೆ, ಪುಸ್ತಕನ ಓದೋದಕ್ಕೆ ಪ್ರಯತ್ನ ಪಡಿ. ಆ್ಯಂಡ್ ಯಾವ ಪರ್ಸನ್ಸ್ ನಿಮಗೆ ಒಳ್ಳೆ ವೈಬನ್ನು ಕೊಡ್ತಾ ಇದ್ದಾರೆ, ಒಳ್ಳೆ ಎನರ್ಜಿನ ಕೊಡ್ತಾ ಇದ್ದಾರೆ, ಅವ್ರ ಜೊತೆ ಮಿಂಗಲ್ ಆಗಿ ಪೈಲ್ ನಂಬರ್ 1. ಆ್ಯಂಡ್ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆ ಪಾರ್ಟ್ನರ್ ಕೂಡ ಬರ್ಬೋದು ಪೈಲ್ ನಂಬರ್ 1. ಆ್ಯಂಡ್ ಒಳ್ಳೆ ಸೋಲ್ ಫ್ಯಾಮಿಲಿ ಕೂಡ ನಿಮ್ಮ ಜೀವನದಲ್ಲಿ ಬರ್ತಾರೆ. ನಿಮ್ಮ ಜೀವನದಲ್ಲಿ ಏನು ಬರ್ತಾ ಇದೆ ಅಂತಂದರೆ, ಅದೇ ನಾನು ಹೇಳ್ದಿಲ್ಲ, ಸಮಥಿಂಗ್ ಈಸ್ ಎಂಡಿಂಗ್. ನಿಮ್ಮ ಜೀವನದಲ್ಲಿ ಒಂದು ಎಂಡ್ ಬರ್ತಾ ಇದೆ, ಸಮಥಿಂಗ್ ಈಸ್ ಎಂಡಿಂಗ್. ಓಕೆ, ಇದು ಒಳ್ಳೆಯದು ಆಗಬಹುದು, ಕೆಟ್ಟನೂ ಆಗ್ಬೋದು, ಬಟ್ ದೇರ್ ಈಸ್ ಸಮಥಿಂಗ್ ಈಸ್ ಎಂಡಿಂಗ್. ಸೊ ಬಿಕಾಸ್ ಬಾಟಮ್ ಆಫ್ ದ ಡೆಕ್ ಇದೆ ಜಸ್ಟಿಸ್. ಓಕೆ, ಫಸ್ಟ್ ಆಫ್ ಆಲ್ ನಿಮಗೆ ಜಸ್ಟಿಸ್ ಕೊಡೋದನ್ನು ಕಲೀರಿ. ನಿಮಗೆ ಜಸ್ಟಿಸ್ ಅಂತಂದರೆ ನಿಮ್ಮ ಪರವಾಗಿ ನಿಲ್ಲೋದನ್ನು ಕಲೀರಿ ಪೈಲ್ ನಂಬರ್ 1. ಓಕೆ, ಸೊ ನಿಮ್ಮ ಜೀವನದಲ್ಲಿ ಜಸ್ಟಿಸ್ ಬರೋದಿದೆ. ಓಕೆ, ಸೊ ಯಾರಿಗೆ ಅನಿಸುತ್ತೆ ನೋಡಿ, ಲೈಕ್ ನನಗೆ ಜಸ್ಟಿಸ್ ಸಿಕ್ಕಿಲ್ಲ, ನನಗೆ ಅನ್ಯಾಯ ಆಗಿದೆ, ಸೊ ಅದು ನಿಮ್ಮ ಹತ್ತಿರ ಬರುತ್ತೆ, ನಿಮ್ಮ ಕಡೆ ಬರುತ್ತೆ ಅದು. ಬಟ್ ಫಸ್ಟ್ ಆಫ್ ಆಲ್ ನೀವು ನಿಮಗೆ ಹೆಲ್ಪ್ ಮಾಡಿಲ್ಲ ಅಂತಂದರೆ ಬೇರೆ ಯಾರಿಗೆ ನೀವು ಹೆಲ್ಪ್ ಮಾಡ್ತೀರಾ, ರೈಟ್? ಸೊ ಫಸ್ಟ್ ಆಫ್ ಆಲ್ ನಿಮಗೆ ನೀವು ಹೆಲ್ಪ್ ಮಾಡೋದನ್ನು ಕಲೀರಿ ಪೈಲ್ ನಂಬರ್ 1. ಓಕೆ, ಒಂದು ಒಳ್ಳೆ ರಿಲೇಷನ್ಶಿಪ್ ಬರಬಹುದು ಇಲ್ಲಿ ಪೈಲ್ ನಂಬರ್ 1. ಓಕೆ, ಒಳ್ಳೆ ರಿಲೇಷನ್ಶಿಪ್, ಒಳ್ಳೆ ಪಾರ್ಟ್ನರ್. ಇಲ್ಲಿ ತನಕ ಯಾವ ಪಾರ್ಟ್ನರ್ನ ವೆಯ್ಟ್ ಮಾಡ್ತಾ ಇದ್ದೀರಾ ನೋಡಿ, ಒಳ್ಳೆ ಪಾರ್ಟ್ನರ್ ಬರೋದಿದೆ, ಒಂದು ಒಳ್ಳೆ ಪ್ರಪೋಸಲ್ಸ್ ಬರೋದಿದೆ. ದಿಸ್ ಈಸ್ ವಾಟ್ ಐ ಆಮ್ ಗೆಟ್ಟಿಂಗ್. ಒಂದು ಒಳ್ಳೆ ಕರಿಯರ್, ಒಂದು ಒಳ್ಳೆ ಜಾಬ್. ಫಸ್ಟ್ ಆಫ್ ಆಲ್ ನಿಮ್ಮ ಪರ್ಸ್ನಾಲಿಟಿ ಏನಿದೆ ನೋಡಿ ಅದನ್ನು ಚೇಂಜ್ ಮಾಡಿ, ಅದನ್ನು ಚೆನ್ನಾಗಿ ಮಾಡಿ. ಪ್ರೆಸೆಂಟೇಷನ್ ಏನಿದೆ ನೋಡಿ ಅದನ್ನು ಚೆನ್ನಾಗಿ ಮಾಡಿ ಇಲ್ಲಿ ಪೈಲ್ ನಂಬರ್ 1. ಸ್ಟಕ್ ಎನರ್ಜಿಯಿಂದ ಹೊರಗೆ ಬನ್ನಿ. ಸುಮ್ಮನೆ ಒಬ್ಬರೇ ಚಿಂತೆ ಮಾಡ್ತಾ ಇರೋದು, ವರಿಯಿಂದ ಹೊರಗೆ ಬನ್ನಿ. ಸೊ ಮೈಂಡಿಗೆ ಸ್ವಲ್ಪ ಬ್ರೇಕನ್ನು ಕೊಡಿ. ಆ್ಯಂಡ್ ಒಳ್ಳೆ ಐಡಿಯಾಸನ್ನು ಏನಿದೆ ನೋಡಿ ಕ್ರಿಯೇಟ್ ಮಾಡಿ. ಓಕೆ, ಎಮೋಷ್ನಲಿ ಯಾವುದೆಲ್ಲ ಬ್ರೇಕ್ ಡೌನ್ ಆಗಿದೆ ನೋಡಿ ಅದನ್ನು ಲೆಟ್ ಗೋ ಮಾಡಿ ಪೈಲ್ ನಂಬರ್ 1. ಸೊ ನಿಮಗೆ ಇಲ್ಲಿ ಅದನ್ನು ಹೇಳ್ತಾ ಇದ್ದಾರೆ. ಸೊ ಲೆಟ್ ಸಿ ಬೇರೆ ಏನಿದೆ ಅಂತ ನೋಡೋಣ. ಪೈಲ್ ನಂಬರ್ 1. ಓಕೆ, ವಂಡರಿಂಗ್ ಪಾತ್, ಅಸೆಂಡಿಂಗ್ ದ ಮೌಂಟನ್, ಕೀಪ್ ಗೋಯಿಂಗ್ ಫಾರ್ವರ್ಡ್. ಪೈಲ್ ನಂಬರ್ 1, ಕೀಪ್ ಗೋಯಿಂಗ್ ಫಾರ್ವರ್ಡ್, ಮುಂದೆ ಹೋಗ್ತಾ ಇರಿ. ಎಂಜಾಯ್ ದ ಜರ್ನಿ ಹೇಗಿದೆ ನೋಡಿ ಅದನ್ನ ಎಂಜಾಯ್ ಮಾಡಿ. ಓಕೆ, ಆ್ಯಂಡ್ ಕೀಪ್ ಗೋಯಿಂಗ್ ಫಾರ್ವರ್ಡ್, ಮುಂದೆ ಹೋಗ್ತಾ ಇರಿ. ಗ್ರೇಸ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್, ಥ್ರೂ ಗ್ರ್ಯಾಟಿಟ್ಯೂಡ್ ಜಾಯ್ ಎಕ್ಸ್ಪ್ಯಾನ್ಸ್. ಆದಷ್ಟು ಗ್ರ್ಯಾಟಿಟ್ಯೂಡ್ನ ವ್ಯಕ್ತಪಡಿಸಿ ದೇವರಿಗೆ ಹೇಳೋದು ಬೇಡ, ನಿಮ್ಮ ದೇವರೇ ಯಾಕೆ ನೀವು ಹೀಗೆ ಮಾಡಿದ್ರಿ. ದೇವರಿಗೆ ಗ್ರ್ಯಾಟಿಟ್ಯೂಡ್ನ ವ್ಯಕ್ತಪಡಿಸಿ, ನಿಮ್ಮಲ್ಲಿ ಏನಿದೆ ನೋಡಿ ಅದಕ್ಕೆ. ಓಕೆ, ಸೊ ಎಸ್ ಪೈಲ್ ನಂಬರ್ 1, ಕೀಪ್ ಗೋಯಿಂಗ್ ಫಾರ್ವರ್ಡ್, ಮುಂದೆ ಹೋಗ್ತಾ ಇರಿ. ಸೊ ಇವಾಗ ಸಿಚುವೇಶನ್ ನಿಮಗೆ ತುಂಬ ಕಷ್ಟ ಅಂತ ಅನಿಸ್ಬಹುದು, ಮುಂದೆ ಒಳ್ಳೇದು ಕೂಡ ಆಗ್ಬೋದು, ರೈಟ್? ಎಂಜಾಯ್ ದ ಜರ್ನಿ ಪೈಲ್ ನಂಬರ್ 1. ಓಕೆ, ಸೊ ಲೆಟ್ಸ್ ಸಿ ಇದರಿಂದ ಏನಿದೆ ಪೈಲ್ ನಂಬರ್ 1ಗೆ ಅಂತ ನೋಡೋಣ. ಪೈಲ್ ನಂಬರ್ 1, ಥ್ಯಾಂಕ್ ಯು ಸೋ ಮಚ್. ಯು ಆರ್ ಲವ್ಡ್ ಆ್ಯಂಡ್ ಸೆಕ್ಯೂರ್ ಕೇಕ್. ಸೊ ಯು ಆರ್ ಲವ್ಡ್ ಪೈಲ್ ನಂಬರ್ 1. ಸೊ ಯಾರು ಅಂದ್ಕೊಳ್ಬೇಡಿ ನಿಮ್ಮನ್ನು ಯಾರು ಪ್ರೀತಿ ಮಾಡ್ತಾ ಇಲ್ಲ ಅಂತ. ಯಾರು ಪ್ರೀತಿ ಮಾಡ್ತಿದ್ರು ದೇವರು ಮಾಡ್ತಾ ಇದ್ದಾರೆ. ಆ್ಯಂಡ್ ಸೆಕ್ಯೂರ್ ಕೇಕ್. ಸೊ ನಿಮಗೆ ಇಷ್ಟಪಡುವಂತಹ ವಸ್ತುನ ನೀವು ನಿಮಗೆ ಟ್ರೀಟ್ ಮಾಡಿ, ನಿಮಗೆ ನೀವು ಒಳ್ಳೆ ರೀತಿಯಲ್ಲಿ ಟ್ರೀಟ್ ಮಾಡಿ. ಓಕೆ, ನಿಮ್ಮ ಫೇವ್ರೆಟ್ ಫುಡ್ ಯಾವುದು ಅದನ್ನ ಆರ್ಡರ್ ಮಾಡಿ ತಿನ್ನಿ. ಓಕೆ, ಸೊ ಎಸ್, ನಿಮಗೆ ಫೆಬ್ರವರಿ ತಿಂಗಳು ತುಂಬ ಸಿಗ್ನಿಫಿಕೆಂಟ್ ಇರ್ಬೋದು ಪೈಲ್ ನಂಬರ್ 1. ಓಕೆ, ಯುವರ್ ಥಾಟ್ಸ್ ಆರ್ ಕಲರ್ಡ್ ಬೈ ವಾಟ್ ಯು ನೋಡಿ. ನಿಮ್ಮ ಥಾಟ್ಸ್ ಕಲರ್ ಮಾಡೋದು ನೀವು ಪ್ರೀತಿಯಿಂದ ಇರ್ಬೋದು, ನೋಡೋದ್ರಿಂದ ಇರ್ಬೋದು, ಮಾಡೋದ್ರಿಂದ ಇರ್ಬೋದು, ಓದೋದ್ರಿಂದ ಇರ್ಬೋದು, ಕೇಳೋದ್ರಿಂದ, ಫೀಲ್ ಮಾಡೋದ್ರಿಂದ
ಏನು ಬೇಕು ಅನ್ನೋದರಿಂದ. ಓಕೆ, ಸೊ ನಿಮ್ಮ ಥಾಟ್ಸ್ ಏನಿದೆ ನೋಡಿ ಅದಕ್ಕೆ ಒಳ್ಳೆಯದನ್ನು ಫೀಡ್ ಮಾಡಿ. ಆ್ಯಂಡ್ ಜೂನ್, ಈ ಮಂತ್ ಕೂಡ ತುಂಬ ನಿಮಗೆ ಸಿಗ್ನಿಫಿಕೆಂಟ್ ಇರ್ಬೋದು ಪೈಲ್ ನಂಬರ್ 1. ಸೊ ಲೆಟ್ ಸಿ ಇದರಿಂದ ಏನು ಮೆಸೇಜ್ ಇದೆ ಅಂತ ನೋಡೋಣ. ಪೈಲ್ ನಂಬರ್ 1, pile number 1. Okay, pile number 1. Enact new strategies. Never use the same tactics that have failed you before. If you are not moving forward, you are moving backward. If you procrastinate, you miss opportunity. Yes, ಪ್ರೋಕ್ಯಾಸ್ಟಿನೇಟ್ ಮಾಡಬೇಡಿ. ಪೈಲ್ ನಂಬರ್ 1, ಮುಂದಕ್ಕೆ ದುಡೋದು ಹಿಂದಕ್ಕೆ ದುಡೋದು, ಇಲ್ಲಿ ನಾಳೆ ಮಾಡೋಣ. ಯಾವ ಕೆಲಸ ಇವಾಗ ಮಾಡೋದಿದೆ ನೋಡಿ ಅದನ್ನ ಮಾಡಿ ಮುಗಿಸಿ. ಆ್ಯಂಡ್ ಸೇಮ್ ಸ್ಟ್ರಾಟಜಿನ ಯೂಸ್ ಮಾಡಬೇಡಿ. ಓಕೆ, ಸೊ ಮೊದಲು ನಿಮಗೆ ಅದು ವರ್ಕ್ ಆಗ್ತಾಯಿತ್ತು, ಬಟ್ ಇವಾಗ ವರ್ಕ್ ಆಗ್ತಾಯಿಲ್ಲ. ಏನೋ ಬೇರೆ ಸ್ಟ್ರಾಟಜಿ ಯೂಸ್ ಮಾಡೋಂಥ ಅವಶ್ಯಕತೆ ಇದೆ. ಮಾಸ್ಟರ್, ಯು ಕ್ಯಾನ್ ಸಾಲ್ವ್ ಯುವರ್ ಪ್ರಾಬ್ಲಮ್ಸ್ ನ್ಯಾಚುರಲಿ ಆ್ಯಂಡ್ ಕ್ಲೆವರ್ಲಿ. ನಾನು ಇವಾಗಷ್ಟೇ ಹೇಳಿದೆ ಅಲ್ವಾ. ಸೊ ನಿಮ್ಮ ಪ್ರಾಬ್ಲಮ್ ಏನಿದೆ ನೋಡಿ ಅದಕ್ಕೆ ನೀವೇ ನಿಮ್ಮ ಪ್ರಾಬ್ಲಮನ್ನು ನೀವೇ ಸಾಲ್ವ್ ಮಾಡ್ಬೋದು. ಪೈಲ್ ನಂಬರ್ 1. ಓಕೆ, ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ, ಯು ಆರ್ ಮಾಸ್ಟರ್, ನೀವು ಮಾಸ್ಟರ್. ಓಕೆ, ಸೊ ನಿಮ್ಮ ಪ್ರಾಬ್ಲಮ್ನ ನೀವೇ ಸಾಲ್ವ್ ಮಾಡ್ಬೋದು. ಇಂಟ್ಯೂಷನ್, ಟ್ರಸ್ಟ್ ಯುವರ್ ಇಂಟ್ಯೂಷನ್ಸ್. ಯು ಹ್ಯಾವ್ ಕ್ಲಿಯರ್ ವಿಷನ್ ಆಫ್ ಥಿಂಗ್ಸ್ ಟು ಕಮ್ ಆ್ಯಂಡ್ ಯು ಆರ್ ಬೀಯಿಂಗ್ ಗೈಡೆಡ್. ಯು ಆರ್ ಇನ್ ದ ರೈಟ್ ಡೈರೆಕ್ಷನ್. ಸೊ ಇಲ್ಲಿ ನಿಮಗೇನು ಹೇಳ್ತಾ ಇದ್ದಾರೆ ಅಂತಂದರೆ, ನಿಮ್ಮ ಇಂಟ್ಯೂಷನ್ ಏನಿದೆ ನೋಡಿ ಅದನ್ನ ಟ್ರಸ್ಟ್ ಮಾಡಿ. ಬಿಕಾಸ್ ನಿಮಗೆ ಡ್ರೀಮಲ್ಲಿ ಇರ್ಬೋದು, ಇಲ್ಲಾಂದರೆ ವಿಷನ್, ಸುಮ್ಮನೆ ಕೂತ್ಕೊಳ್ಬೇಕಾದ್ರೆ ಏನಾದರೂ ವಿಷನ್ ಬರೋದು. ಸೊ ಟ್ರಸ್ಟ್ ದ್ಯಾಟ್ ವಿಷನ್, ಟ್ರಸ್ಟ್ ದ್ಯಾಟ್ ಇಂಟ್ಯೂಷನ್, ಬಿಕಾಸ್ ಅದೇ ನಿಮ್ಮನ್ನು ಗೈಡ್ ಮಾಡುತ್ತೆ ಮುಂದೆ ಏನೋ ಒಳ್ಳೆ ಪಾತಿಗೆ, ನ್ಯೂ ಜರ್ನಿ. ಮೂವ್ ಫಾರ್ವರ್ಡ್ ವಿದೌಟ್ ಲುಕಿಂಗ್ ಬ್ಯಾಕ್. ನೋಡಿ, ಸೊ ನೀವು ಪಾಸ್ಟ್ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದೀರಾ ಪೈಲ್ ನಂಬರ್ 1. ಸೊ ಅದಕ್ಕೋಸ್ಕರ ಇಲ್ಲಿ ನಿಮಗೆ ಹೇಳ್ತಾ ಇದ್ರೆ ಏನು ಅಂತಂದರೆ, ಮೂವ್ ಫಾರ್ವರ್ಡ್, ಮುಂದೆ ನೋಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ ಪೈಲ್ ನಂಬರ್ 1. ಓಕೆ, ಸೊ ಎಸ್, ದಿಸ್ ಈಸ್ ಪೈಲ್ ನಂಬರ್ 1. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಸಿಗೋಣ ಇನ್ನೊಂದು ಒಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಪೈಲ್ ನಂಬರ್ 2. ಸೊ ಸರಿಯಾಗಿ ಚೂಸ್ ಮಾಡಿದಿರಿ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ. ಓಕೆ, ಸೊ ನಿಮ್ಮ ಇನಿಷಿಯಲ್ನ. ಥ್ಯಾಂಕ್ ಯು ಸೋ ಮಚ್. ಪೈಲ್ ನಂಬರ್ 2. ಓಕೆ, ಪೈಲ್ ನಂಬರ್ 2. Pile number 2. The Chariot. Okay. 2 of Pentacles. Okay. Ace of Pentacles. The Sun. Okay. Okay, so pile number 2. Pile number 2. Knight of Wands. The Moon. Okay. Queen of Pentacles. Wheel of Fortune. Okay. ಓಕೆ, ಪೈಲ್ ನಂಬರ್ 2 ಪೀಪಲ್ ರೈಟ್ ನಾವು ನನಗೇನು ಅನಿಸ್ತಾ ಇದೆ ಅಂತಂದರೆ ಮನಿ ರಿಲೇಟೆಡ್ ಇಶ್ಯೂ ನಡೀತಾ ಇರ್ಬೋದು. ಪೈಲ್ ನಂಬರ್ 2.
ಓಕೆ. ಸೊ ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಸೊ ಇದು ಎಲ್ರಿಗೂ ರೆಸನೇಟ್ ಆಗೋದಿಲ್ಲ, ಕೆಲವರಿಗೆ ಮಾತ್ರ ಆಗುತ್ತೆ. ಓಕೆ. ಆ್ಯಂಡ್ ವಿಷಯಗಳನ್ನು ತುಂಬ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ. ಓಕೆ. ಲೈಕ್ ಇದನ್ನು ಮಾಡೋದಾ ಅದನ್ನು ಮಾಡೋದಾ, ಲೈಕ್ ಅದು ಪರ್ಸ್ನಲ್ ಇರ್ಬೋದು, ಪ್ರೊಫೆಷ್ನಲ್ ಲೈಫ್ ಎರಡೂ ಇರ್ಬೋದು. ಕೆಲವರು ಕನ್ಫ್ಯೂಷನ್ ಎನರ್ಜಿ, ಕನ್ಫ್ಯೂಸ್ಡ್ ಆಗಿದ್ದಾರೆ. ಕೆಲವರು ಈ ದಾರಿನ ಚೂಸ್ ಮಾಡಲಾ ಇಲ್ಲ ಈ ದಾರಿನ ಚೂಸ್ ಮಾಡಲಾ ಅಂತ ಮೇಜರ್ ಇಶ್ಯೂ ಅಲ್ಲಿ ಇದ್ದೀರಾ ನೀವು. ಪೈಲ್ ನಂಬರ್ 1, ಪೈಲ್ ನಂಬರ್ 2 ಪೀಪಲ್. ಓಕೆ. ತುಂಬ ಜನ ಹಣದ ಬಗ್ಗೆ ಇಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ. ಓಕೆ. ಇನ್ನು ಕೆಲವರು ನಾವು ಶೈನ್ ಆಗಬೇಕು, ನಮಗೆ ರಿವಾರ್ಡ್ ಸಿಗಬೇಕು, ಆ್ಯಂಡ್ ನಾವು ರೆಕಗ್ನೈಸಲ್ಲಿ ಬರಬೇಕು, ರೆಕಗ್ನೈಸ್ ಮಾಡಬೇಕು ಜನರು ನಮ್ಮನ್ನು ಅನ್ನೋ ಒಂದು ಅನ್ನೋ ಒಂದು ಎನರ್ಜಿಯಲ್ಲಿದ್ದೀರಾ. ಇನ್ನು ಕೆಲವರು ಬೇಬಿ ಎಕ್ಸ್ಪೆಕ್ಟ್ ಮಾಡಬೇಕು ಅಂತ ಇದ್ದೀರಾ, ಆ ಒಂದು ಎನರ್ಜಿಯಲ್ಲಿದ್ದೀರಾ. ಸಕ್ಸಸ್ ಸಿಗಬೇಕು ಅನ್ನೋ ಎನರ್ಜಿಯಲ್ಲಿದ್ದೀರಾ. ಪೈಲ್ ನಂಬರ್ 2 ಪೀಪಲ್ ತುಂಬಾ ಸಕ್ಸಸ್ ಸಿಗಬೇಕು ಅನ್ನೋ ಎನರ್ಜಿಯಲ್ಲಿದ್ದೀರಾ. ಓಕೆ. ಅಂತಂದರೆ ಫೈನಾನ್ಷಿಯಲಿ ಸ್ಟೇಬಲ್ ಆಗಬೇಕು. ಸೊ ರೈಟ್ ನಾವು ನಾನು ಯಾವ ದಾರಿನ ಚೂಸ್ ಮಾಡ್ತಾ ಇದ್ದೀನಿ ಅದರಲ್ಲಿ ನನಗೆ ಸಕ್ಸಸ್ ಸಿಗಬೇಕು ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿದ್ದರೆ ರೈಟ್ ನಾವು ನಿಮ್ಮ ಎನರ್ಜಿ ಆ ಥರ ಇದೆ. ಓಕೆ. ಕೆಲವರು ಹೊಸ ಜಾಬನ್ನು ಚೂಸ್ ಮಾಡಿರಬಹುದು. ಇಲ್ಲಿ ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಇನ್ನು ಕೆಲವರಿಗೆ 2 ಥರದ ಆಪ್ಷನ್ಸ್ ಇದೆ. 2 ಆಪ್ಷನ್ಸಲ್ಲಿ ಯಾವುದನ್ನು ಚೂಸ್ ಮಾಡಬೇಕು ಅನ್ನೋದು ಗೊತ್ತಿಲ್ಲದೆ ಇರ್ಬೋದು. ಲೈಕ್ ಸ್ವಲ್ಪ ಹೆಲ್ತ್ ರಿಲೇಟೆಡ್ ಕೂಡ ಇಶ್ಯೂ ಇರ್ಬೋದು. ಪೈಲ್ ನಂಬರ್ 2 ಪೀಪಲ್ ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಓಕೆ. ಆ್ಯಂಡ್ ಇನ್ನು ಕೆಲವರು ಕೇರ್ಲೆಸ್ ಆಗಿದ್ದೀರಾ. ಓಕೆ. ಸೊ ಸ್ಪೆಷಲಿ ನಿಮ್ಮ ಗೋಲ್ ರಿಲೇಟೆಡ್ ಕೆಲವರಲ್ಲಿ ಸ್ಪೆಷಲಿ ಕೆಲವರು ನಿಮ್ಮ ಗೋಲ್ ರಿಲೇಟೆಡ್ ಕೇರ್ಲೆಸ್ ಆಗಿದ್ದೀರಾ. ನನಗೆ ಆ ಒಂದು ಎನರ್ಜಿನ ನಾನು ನೋಡ್ತಾ ಇದ್ದೀನಿ ಇಲ್ಲಿ. ಓಕೆ. ಸೊ ಎಸ್, ಪೈಲ್ ನಂಬರ್ 2. ಒಂದು ವೇಳೆ ನಿಮ್ಮ ಲೈಫಲ್ಲಿ ನೀವು ಕೇರ್ಲೆಸ್ ಆದರೆ ನೋಡಿ ತುಂಬಾ ಕಷ್ಟ ಇದೆ. ಕೇರ್ಲೆಸ್ ಆಗಬೇಡಿ. ಒಂದು ಒಳ್ಳೆ ಯೋಚನೆಯಿಂದ ನಿರ್ಧಾರನ ಇರಬಹುದು, ಇಲ್ಲಾಂದರೆ ಲೈಫನ್ನು ಮುಂದೆ ತಗೊಂಡು ಹೋಗೋದಿರ್ಬೋದು. ಪೈಲ್ ನಂಬರ್ 2. ಓಕೆ. ಒಂದು ಒಳ್ಳೆ ಯೋಚನೆಯಿಂದ. ಎಸ್, ಪೈಲ್ ನಂಬರ್ 2. ಇವತ್ತು ತುಂಬಾ ಡಿಸ್ಟರ್ಬೆನ್ಸ್ ಇದೆ. ಐ ಡೋಂಟ್ ನೋ ವೈ. ಪೈಲ್ ನಂಬರ್ 1 ನಾನು ರೀಡ್ ಮಾಡುವಾಗ ಕೂಡ ಅಷ್ಟೇ. ಸೊ ಎಸ್, ಸೇಲ್ಸಿಗೆಲ್ಲ ಬರ್ತಾರಲ್ವ. ಓಕೆ. ಎನಿವೇಸ್, ಸೊ ಎಸ್, ಕೆಲವರು ಇಲ್ಲಿ ಪ್ರೆಗ್ನೆನ್ಸಿನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಬೋದು. ಓಕೆ. ಸೊ ಆ್ಯಕ್ಚುಲಿ ನಿಮ್ಮ ಲೈಫಲ್ಲಿ ಖುಷಿ ಅಂತೂ ಇದೆ, ಬಟ್ ನೀವೊಂದು ಕೆಲವೊಂದು ವಿಷಯಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ಇದು ನನ್ನ ಜೀವನದಲ್ಲಿ ಬರಬೇಕು. ಮೆಟ್ರಲಿಸ್ಟಿಕ್ಲಿ ಹೇಳಬೇಕು ಅಂತಂದರೆ ಮೆಟ್ರಲಿಸ್ಟಿಕ್ಲಿ ಆ್ಯಂಡ್ ಸಕ್ಸಸ್ ಮೋಸ್ಟ್ ಇಂಪಾರ್ಟೆಂಟ್, ಕರಿಯರ್ ವೈಸ್, ಮನಿ ವೈಸ್ ನನಗೆ ತುಂಬ ಅನಿಸ್ತಾ ಇದೆ. ಓಕೆ. ಸೊ ಪೈಲ್ ನಂಬರ್ 2 ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಆ್ಯಕ್ಚುಲಿ ಯು ಆರ್ ಇನ್ಸ್ಪೈರ್ಡ್, ಮೋಟಿವೇಟೆಡ್, ಎಲ್ಲನೂ ಸರಿ ಇದೆ. ಮೇ ಬಿ ಫೈನಾನ್ಷಿಯಲಿ ಕೆಲವ್ರಿಗೆ ಇಶ್ಯೂ ಇರ್ಬೋದು, ಮೇ ಬಿ ಕೆಲವ್ರದ್ದು ಹೆಲ್ತ್ ಇಶ್ಯೂ ಇರ್ಬೋದು, ಕೆಲವರು ಕನ್ಫ್ಯೂಸ್ಡ್ ಆಗಿರಬಹುದು. ಓಕೆ. ಸೊ ಕ್ಲಾರಿಟಿ ಇಲ್ಲದೆ ಇರಬಹುದು. ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ರೈಟ್ ನಾವು ನಿಮ್ಮ ಎನರ್ಜಿ ಆ ಥರ ಅನ್ನಿಸ್ತಾ ಇದೆ. ನಿಮ್ಗೆ ಅನಿಸಿದೆ ನನ್ನ ಜೀವನದಲ್ಲಿ ಖುಷಿ ಇದೆ, ಬಟ್ ಏನೋ ಒಂದು ಮಿಸ್ಸಿಂಗ್ ಇದೆ ಅಂತ ನಿಮ್ಗೆ ಅನಿಸ್ತಾ ಇರ್ಬೋದು ರೈಟ್ ನಾವು. ಸೊ ಅಂಥ ಎನರ್ಜಿನ ನಾನಿಲ್ಲಿ ನೋಡ್ತಾ ಇದ್ದೀನಿ. ರೈಟ್ ನಾವು ನೀವು ಅಂಥ ಎನರ್ಜಿಯಲ್ಲಿ ಇರ್ಬೋದು, ಬೋರಿಂಗ್ ಎನರ್ಜಿಯಲ್ಲಿ ಕೂಡ ಇರಬಹುದು. ಓಕೆ. ಆ್ಯಂಡ್ ಇಲ್ಲ ಅಂದರೆ ಡೇ ಟು ಡೇ ಲೈಫ್ ನೋಡಿ ಫಸ್ಟ್ರೇಟೆಡ್ ಕೂಡ ಆಗಿರಬಹುದು, ಡಿಮೋಟಿವೇಟೆಡ್ ಕೂಡ ಆಗಿರ್ಬೋದು. ಅಂಥ ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಬಟ್ ಆ್ಯಸ್ ನಾನು ಹೇಳಬೇಕು ಅಂತ ಅಂದರೆ ನಿಮ್ಮಲ್ಲಿ ಎಲ್ಲೋ ಸ್ವಲ್ಪ ಸೆಲ್ಫ್ ಲವ್ ಏನಿದೆ ನೋಡಿ, ಅದು ಸ್ವಲ್ಪ ಕಡಿಮೆ ಆಗಿದೆ. ಇನ್ನೊಂದು ಏನು ಅಂತಂದರೆ ಗೋಲ್. ಸೊ ನಿಮಗೆ ಈ ದಾರಿಯಲ್ಲಿ ಹೋಗಬೇಕಾ ಆ ದಾರಿಯಲ್ಲಿ ಹೋಗಬೇಕಾ ಅನ್ನೋದು ಕನ್ಫ್ಯೂಸ್ಡ್ ಇರ್ಬೋದು. ಓಕೆ. ಬಟ್ ಕನ್ಫ್ಯೂಸ್ಡ್ ಇದ್ದರೂ ಕೂಡ ನಿಮಗೆ ಗೊತ್ತಿದೆ ನೀವು ಯಾವ ದಾರಿಯಲ್ಲಿ ಹೋಗ್ತಾ ಇದ್ದೀರಾ ಅನ್ನೋದು. ಬಟ್ ಸ್ಟಿಲ್ ಯು ಆರ್ ನಿಮ್ಮನ್ನು ನೀವು ಕೇಳ್ತಾ ಇರೋ ಕ್ವಶನ್ಸ್, ಇದು ನಾನು ಹೋಗ್ತಾ ಇರೋದು, ನಾನು ಮಾಡ್ತಾ ಇರೋದು ಸರಿ ಇದೆಯೋ ಅನ್ನೋದು. ಓಕೆ. ಸೊ ನೆಕ್ಸ್ಟ್ ನಿಮ್ಮ ಜೀವನದಲ್ಲಿ ಏನು ಬರ್ತಾ ಇದೆ ಅಂತಂದರೆ ಪೈಲ್ ನಂಬರ್ 2 ಫೈನಾನ್ಷಿಯಲಿ ಸ್ಟೆಬಿಲಿಟಿ ಅಂತೂ ಬರುತ್ತೆ. ಓಕೆ. ಸೊ ರೈಟ್ ನಾವು ಯಾವ ಒಂದು ನಿಮ್ಮ ಲೈಫಲ್ಲಿ ಇಲ್ಲ ನೋಡಿ ಅದು ಬರುತ್ತೆ. ಓಕೆ. ಆ್ಯಂಡ್ ಇಲ್ಲಿ ನಿಮ್ಮ ಜೀವನದಲ್ಲಿ ಏನು ಬರುತ್ತೆ ಅಂತಂದರೆ ನಿಮ್ಮ ಫೇವರಲ್ಲಿ ಬರುತ್ತೆ. ಓಕೆ. ಇಲ್ಲಿ ತನಕ ಥಿಂಗ್ಸ್ ನಿಮ್ಮ ಫೇವರಲ್ಲಿ ಯಾವುದು ಇರಲಿಲ್ಲ ನೋಡಿ, ಅದು ನಿಮ್ಮ ಫೇವರಲ್ಲಿ ಬರುತ್ತೆ. ಯಾವುದು ನಿಮಗೆ ಎನರ್ಜಿ ಅವೈಲೇಬಲ್ ಇರಲಿಲ್ಲ ನೋಡಿ, ಅದು ಆ ಎನರ್ಜಿ ನಿಮ್ಮ ಅವೈಲೇಬಲಿಗೆ ಬರುತ್ತೆ, ಅವೈಲೇಬಲ್ ಆಗುತ್ತೆ. ಯಾವುದು ಇಲ್ಲಿ ತನಕ ನಿಮಗೆ ಅನ್ಅವೈಲೇಬಲ್ ಇತ್ತು ನೋಡಿ, ಅದು ಅವೈಲೇಬಲ್ ಆಗುತ್ತೆ.
ಓಕೆ, ಸೊ ಅಂಥ ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಕೆಲವು ಪರ್ಸನ್ ವಾಪಸ್ ಬರ್ಬೋದು ನಿಮ್ಮ ಹತ್ರ, ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಬಟ್ ಈ ಪರ್ಸನ್ ವಾಪಸ್ ಬಂದರೂ ಕೂಡ ಬಿ ಕೇರ್ಫುಲ್. ಪೈಲ್ ನಂಬರ್ 2 ಪೀಪಲ್, ಬಿ ಕೇರ್ಫುಲ್. ಈ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ಹಿಂದೆ ಬಂದರೂ ಕೂಡ ಬಿ ಕೇರ್ಫುಲ್. ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಪೈಲ್ ನಂಬರ್ 2, ಸೊ ನಿಮ್ಮ ಲೈಫಲ್ಲಿ ಒಂದು ಈ ಬ್ಯಾಕ್ ಸೈಡ್ ನಾಯ್ಸ್, ನಾಯಿ ಬೊಗಳ್ತಾ ಇದೆ, ಐ ಆಮ್ ವೆರಿ ಸಾರಿ. ಓಕೆ, ಸೊ ಎಸ್, ನಿಮ್ಮ ಜೀವನದಲ್ಲಿ ಒಬ್ಬರು ಫೀಮೇಲ್ ಎನರ್ಜಿನ ನಾನು ನೋಡ್ತಾ ಇದ್ದೀನಿ ತುಂಬ. ಸೊ ಫೀಮೇಲ್ ಎನರ್ಜಿ ಬರುವಂತಹ ಲಕ್ಷಣಗಳು ಇದೆ. ಸೊ ಇವತ್ತು ನ್ಯೂ ಮೂನ್, ರೈಟ್, ಆ್ಯಂಡ್ ಇಲ್ಲಿ ಮೂನ್ ಇದೆ. ಸೊ ನ್ಯೂ ಮೂನ್ನಲ್ಲಿ ನೀವು ಯಾವುದು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಇದ್ದೀರಾ ನೋಡಿ, ಅದನ್ನ ಮಾಡಿ. ಅಂತಂದರೆ ಯಾವುದನ್ನು ಶುರು ಮಾಡಬೇಕು ಅಂತ ಇದ್ದೀರಾ ನೋಡಿ, ಅದು ಸ್ಟಾರ್ಟ್ ಮಾಡ್ಬೋದು. ಇವತ್ತು ನ್ಯೂ ಮೂನ್. ಓಕೆ, ಸೊ ಇಲ್ಲಿ ನ್ಯೂ ಮೂನ್ ಆ್ಯಂಡ್ ಇಲ್ಲಿ ಫುಲ್ ಮೂನ್ ಇದೆ ಆ್ಯಕ್ಚುಲಿ. ಓಕೆ, ಬರುವ ಫುಲ್ ಮೂನಿಗೆ ಅದು ಮ್ಯಾನಿಫೆಸ್ಟ್ ಆಗ್ಬೋದು. ಪೈಲ್ ನಂಬರ್ 2 ಪೀಪಲ್, ಯಾವುದು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಇದ್ದೀರಾ ಅನ್ನೋದು. ಓಕೆ, ಸೊ ರೈಟ್ ನಾವು ಯಾವ ನಿಮ್ಮ ಜೀವನದಲ್ಲಿ ಪರಿಸ್ಥಿತಿ ಇದೆ ನೋಡಿ, ಅದು ಇವಾಗ ನಿಮಗೆ ತುಂಬ ದೊಡ್ಡ ಕಾಣ್ಬೋದು. ನನ್ನಷ್ಟು ಲೈಫಲ್ಲಿ ಕೆಟ್ಟದ್ದು ಬೇರೆ ಯಾರಿಗೂ ನಡಿಬಾರ್ದು, ಆಗಬಾರ್ದು ಅನ್ನೋದು ಆ್ಯಕ್ಚುಲಿ ಅದಷ್ಟು ವರಿ ಮಾಡುವಂತಹ ಸಂಗತಿ ಅಲ್ಲ. ಪೈಲ್ ನಂಬರ್ 2 ಅಂತ ಎನರ್ಜಿನ ನಾನಿಲ್ಲಿ ನೋಡ್ತಾ ಇದ್ದೀನಿ. ಓಕೆ, ಸೊ ನಿಮ್ಮ ಸೈಕಿಕ್ ಎಬಿಲಿಟಿ ಏನಿದೆ ನೋಡಿ, ಅದು ಹೆಚ್ಚಾಗ್ಬೋದು. ಇಲ್ಲಾಂದರೆ ನೀವು ನಿಮ್ಮ ಸೈಕಿಕ್ ಪವರ್ ಏನಿದೆ ನೋಡಿ, ನಿಮ್ಮ ಜೀವನದಲ್ಲಿ ಏನು ಬರ್ತಾ ಇದೆ ಅಂತಂದರೆ ಸೈಕಿಕ್ ಪವರ್ ಏನಿದೆ ನೋಡಿ, ಅದು ಇನ್ನಷ್ಟು ಹೆಚ್ಚಾಗ್ಬೋದು. ಸೊ ಮೆಡಿಟೇಷನ್ಸ್ ಇದೆಲ್ಲ ಮಾಡಿದರೆ ತುಂಬ ಒಳ್ಳೆಯದು. ಪೈಲ್ ನಂಬರ್ 2. ಓಕೆ, ಸೊ ಅಂಥ ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಆ್ಯಂಡ್ ನಿಮ್ಮ ಜೀವನದಲ್ಲಿ ಒಂದು ಕರೇಜ್ ಬರ್ತಾ ಇದೆ ಲೀಡ್ ಮಾಡೋದಕ್ಕೆ. ಸೊ ಲೈಕ್ ವರ್ಕ್ ರಿಲೇಟೆಡ್ ಇರ್ಬೋದು, ಇಲ್ಲಾಂದರೆ ನಿಮ್ಮ ಪ್ಯಾಷನ್ ರಿಲೇಟೆಡ್ ಇರ್ಬೋದು. ತುಂಬಾ ಕಾನ್ಫಿಡೆಂಟ್ ನಾನು ನೋಡ್ತಾ ಇದ್ದೀನಿ. ಆ್ಯಂಡ್ ಹಾಗೆ ನಾನಿಲ್ಲಿ ಅಲರ್ಟನ್ನು ಕೂಡ ನೋಡ್ತಾ ಇದ್ದೀನಿ. ಓಕೆ, ಸೊ ನಿಮ್ಮಲ್ಲಿ ಒಂದು ಅಲರ್ಟ್ನೆಸ್ ಬರ್ತಾ ಇದೆ. ಓಕೆ, ನಿಮ್ಮ ಜೀವನದಲ್ಲಿ ಏನು ಬರ್ತಾ ಇದೆ ಅಂತಂದರೆ, ಯಾವ ಎನರ್ಜಿ ಬರ್ತಾ ಇದೆ ಅಂತಂದರೆ ಕಾನ್ಫಿಡೆಂಟ್ ಆ್ಯಂಡ್ ಅಲರ್ಟ್. ಸೊ ಇಂತಹ ಪರ್ಸನ್ನಿಂದ ನಾನು ಇಷ್ಟು ದೂರ ಇದ್ದರೆ ಒಳ್ಳೆಯದು, ಇಂತಹ ಪರ್ಸನ್ನ ನಾನು ಎಷ್ಟು ಮಾತಾಡಬೇಕು ಎಷ್ಟು ಬಿಡಬೇಕು ಅನ್ನೋ ಎನರ್ಜಿ. ಓಕೆ, ಆ್ಯಂಡ್ ನೀವೊಂದು ಕ್ವೀನ್ ಪೊಸಿಷನಲ್ಲಿ ಬರ್ತೀರಾ. ಓಕೆ, ಕ್ವೀನ್ ಆಫ್ ಪೆಂಟಿಕಲ್ಸ್ ಎನರ್ಜಿ ಬರ್ತಾ ಇದೆ. ಓಕೆ, ತುಂಬಾ ಕಂಪ್ಯಾಷನೇಟ್ ಎನರ್ಜಿ ಬರ್ತಾ ಇದೆ, ತುಂಬಾ ಲವ್ವಿಂಗ್ ಎನರ್ಜಿ ಬರ್ತಾ ಇದೆ ನಿಮ್ಮ ಹತ್ರ. ನಿಮ್ಮ ಜೀವನದಲ್ಲಿ ಏನು ಬರ್ತಾ ಇದೆ ಅಂತಂದರೆ ಲವ್ವಿಂಗ್ ಎನರ್ಜಿ ಬರ್ತಾ ಇದೆ. ಓಕೆ, ಕರೆಂಟ್ ಎನರ್ಜಿ ಏನಿದೆ ನೋಡಿ, ಅದರಿಂದ ಹೊರಗೆ ಬರೋದಕ್ಕೆ ಪ್ರಯತ್ನ ಪಡಿ. ಏನಾದರೂ ಇಲ್ಯೂಷನ್ ಇದ್ದರೆ, ಕ್ಲಾರಿಟಿ ಸಿಗ್ತಾ ಇಲ್ಲ ಅಂತಂದರೆ. ಓಕೆ, ಆ್ಯಂಡ್ ಸ್ಪೆಷಲಿ ಲೇಸಿನೆಸ್ಸಿಂದ ಪೈಲ್ ನಂಬರ್ 2 ಹೊರಗೆ ಬರುವಂಥದ್ದು. ಓಕೆ, ರೈಟ್ ನಾವು ಹೇಗೆ ನಡೀತಾ ಇದೆ ನೋಡಿ, ಅದು ಹಾಗೆ ನಡೀಲಿ. ಓಕೆ, ಸೊ ಏನು ಮಾಡಬೇಕು ಅಂತಂದರೆ ನಿಮ್ಮನ್ನು ನೀವೇ ಮೋಟಿವೇಟ್ ಮಾಡಬೇಕಾಗತ್ತೆ. ಓಕೆ, ಬೋರ್ ಆಗ್ತಾ ಇದೆ ದಿನಾಲೂ ಫಾರ್ ಎಕ್ಸಾಂಪಲ್ಗೆ ನಿಮ್ಮ ಕೆಲಸ ಅದು ಮಾಡಲೇಬೇಕು ನೀವು. ಓಕೆ, ಫಾರ್ ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ, ಬಟ್ಟೆ ಒಗೆಯೋದು. ಇದು ಎಲ್ರಿಗೂ ರೆಸನೇಟ್ ಆಗೋಲ್ಲ, ಹೆಂಗಸರಿಗೆ ರೆಸನೇಟ್ ಆಗುತ್ತೆ, ಬಟ್ ಸ್ಟಿಲ್. ಓಕೆ, ಇವಾಗ ದಿನಾಲೂ ಬಟ್ಟೆ ಒಗಿತೀರಾ, ಒಂದು ದಿವಸ ನಿಮ್ಗೆ ಅನಿಸುತ್ತೆ ಬಟ್ಟೆ ಇವತ್ತು ಒಗೆಯೋದಲ್ಲ, ಹಾಗೆ ಇರಲಿ ಅಂತ ಹಾಗೆ ಬಿಟ್ಬಿಡ್ತಿರ್ತೀರಾ. ನೆಕ್ಸ್ಟ್ ಡೇ ಅನಿಸುತ್ತೆ ಬೇಡ ಒಗೆಯೋದು, ನಾಳೆ ಒಗೆಯೋಣ, ಹಾಗೆ ಬಿಡ್ತೀರಾ. ಹಾಗೆ ಎಷ್ಟು ದಿವಸ ಅಂತ ಬಿಡ್ತೀರಾ, ಮತ್ತು ನೀವೇ ಅದನ್ನ ವಾಶ್ ಮಾಡಬೇಕಲ್ವ, ಅಷ್ಟೊಂದು ರಾಶಿ ಬಟ್ಟೆಗಳಾಗುತ್ತೆ ಮತ್ತೆ, ರೈಟ್. ಸೊ ಅಂಥ ಎನರ್ಜಿನ ಹೊರಗೆ ಬನ್ನಿ. ಆ್ಯಂಡ್ ಆದಷ್ಟು ಡಿಕ್ಲೆಟರ್ ಮಾಡುವಂಥ ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಓಕೆ, ಸೊ ವಾರ್ಡ್ರೋಬ್ ಇರ್ಬೋದು, ಮನೇನ ಕ್ಲೀನ್ ಮಾಡೋದಿರ್ಬೋದು, ಸೊ ಅದನ್ನೆಲ್ಲ ಡಿಕ್ಲೆಟರ್ ಮಾಡುವಂಥ ಅವಶ್ಯಕತೆ ಇದೆ. ಪೈಲ್ ನಂಬರ್ 1. ಓಕೆ, ಸೊ ಎಸ್, ನಿಮ್ಮ ಜೀವನದಲ್ಲಿ ಅದೇ ನಾನು ಹೇಳ್ದಲ್ಲ, ಒಂದು ವ್ಯಕ್ತಿ ಬರ್ಬೋದು, ತುಂಬ ಕಂಪ್ಯಾಷನ್ನ ತೋರಿಸ್ಬೋದು, ತುಂಬಾ ಜೆಂಟಲ್ನೆಸ್ನ ತೋರಿಸ್ಬಹುದು. ಓಕೆ, ಸೊ ಇಲ್ಲಿ ನಾನು 2 ಥರದ ಎನರ್ಜಿನ ಫೀಲ್ ಮಾಡ್ತಾ ಇದ್ದೀನಿ. ಪೈಲ್ ನಂಬರ್ 2, ಇಟ್ಸ್ ಅ ಬ್ಲ್ಯಾಕ್ ಆ್ಯಂಡ್ ವೈಟ್. ಸೊ ನೀವು ಯಾವುದನ್ನು ಚೂಸ್ ಮಾಡ್ತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್. ಬ್ಲ್ಯಾಕನ್ನು ಚೂಸ್ ಮಾಡ್ತೀರಾ ಅಲ್ವಾ, ವೈಟನ್ನು ಚೂಸ್ ಮಾಡ್ತೀರಾ ಅನ್ನೋದು. ಓಕೆ, ಸೊ ಎಸ್, ವೀಲ್ ಆಫ್ ಫಾರ್ಚೂನ್ ಇದೆ ಇಲ್ಲಿ. ಚೇಂಜ್ ಬರ್ತಾ ಇದೆ ನಿಮ್ಮ ಜೀವನದಲ್ಲಿ. ಪೈಲ್ ನಂಬರ್ 2, ಚೇಂಜ್ ಬರ್ತಾ ಇದೆ ನಿಮ್ಮ ಜೀವನದಲ್ಲಿ. ಎಸ್, ಅದೇ ನಾನು ಹೇಳ್ದಲ್ಲ, ಯಾವುದು ನಿಮಗೆ ಅವೈಲೇಬಲ್ ಇರಲಿಲ್ಲ ಅದು ಅವೈಲೇಬಲ್ ಆಗುತ್ತೆ. ಓಕೆ, ಸೊ ಯಾರು ನಿಮ್ಮನ್ನು ತಿರಸ್ಕಾರ ಮಾಡಿದ್ರು ನೋಡಿ, ಅವ್ರು ವಾಪಸ್ ಬರ್ತಾರೆ. ಬಿಕಾಸ್ ಈ ವರ್ಡ್ ನನಗೆ ಹೇಳ್ತಾ ಇದೆ, ತಿರಸ್ಕಾರ ಅನ್ನೋದು. ಓಕೆ, ಸೊ ಯಾರು ನಿಮ್ಮನ್ನು ತಿರಸ್ಕಾರ ಮಾಡಿದ್ರು ಅವ್ರು ವಾಪಸ್ ನಿಮ್ಮ ಹತ್ರ ಬರ್ತಾ ಇದ್ದಾರೆ. ಓಕೆ, ಸೊ ಅಂಥ ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಓಕೆ, ಹೆಚ್ಚಿ ಬೇರೆ ಯಾವ ಮೆಸೇಜ್ ಸಿಗುತ್ತೆ ಅನ್ನೋದನ್ನು ನೋಡೋಣ. ಓಕೆ, ಸೊ ಎಸ್, ಯಾರು ನಿಮಗೆ ರೆಸ್ಪೆಕ್ಟ್ ಕೊಡ್ತಾ ಇರಲಿಲ್ಲ ನೋಡಿ, ಅವ್ರು ನಿಮಗೆ ರೆಸ್ಪೆಕ್ಟ್ ಕೊಡ್ತಾರೆ. ನಿಮ್ಮ ಜೀವನದಲ್ಲಿ ರೆಸ್ಪೆಕ್ಟ್ ಬರ್ತಾ ಇದೆ, ವ್ಯಾಲ್ಯೂ ಬರ್ತಾ ಇದೆ.
ಓಕೆ, ಪೈಲ್ ನಂಬರ್ 2, ಹಣ ಇಲ್ಲ ಅಂತ ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರಿ ನೋಡಿ, ಹಣದ ಸ್ಟೆಬಿಲಿಟಿ ಅನ್ನೋದು ಬರುತ್ತೆ. ಓಕೆ, ನಾನಿಲ್ಲಿ ಹೆಲ್ಪನ್ನು ನೋಡ್ತಾ ಇದ್ದೀನಿ. ಎಸ್, ಪೈಲ್ ನಂಬರ್ 2, ಸ್ವಲ್ಪ ಪೈಲ್ ನಂಬರ್ 2 ನನಗೆ ಮಿಸ್ಟೀರಿಯಸ್ ಎನರ್ಜಿನ ಕೂಡ ನಾನು ಫೀಲ್ ಮಾಡ್ತಾ ಇದ್ದೀನಿ. ಐ ಡೋಂಟ್ ನೋ ವೈ, ಬಟ್ ಮಿಸ್ಟೀರಿಯಸ್ ಎನರ್ಜಿ, ಸೀಕ್ರೆಟ್ ಎನರ್ಜಿ. ಇದನ್ನಕ ಯಾವುದು ಹಿಡನ್ ಇತ್ತು ನೋಡಿ, ಅದು ಲೈಕ್ ನಿಮ್ಮ ಮುಂದೆ ಬರ್ಬೋದು. ಬಿಕಾಸ್ ಇಲ್ಲಿ ಸನ್ ಇದೆ ಆ್ಯಂಡ್ ಇಲ್ಲಿದೆ ಮೂನ್, ಸನ್ ಮೂನ್ ಎರಡೂ ಕೂಡ, ಹಗಲು ರಾತ್ರಿ ಎರಡೂ ಕೂಡ. ಓಕೆ, ಸೊ ಅಂಥ ಎನರ್ಜಿನ ನಾನಿಲ್ಲಿ ನೋಡ್ತಾ ಇದ್ದೀನಿ. ಸೊ ಲೆಟ್ಸ್ ಸಿ, ಈ ಡೆಕ್ಕಿಂದ ನೋಡೋಣ. ಪೈಲ್ ನಂಬರ್ 2, pile number 2, okay, let's see, pile number 2, miracles. Okay, so ನಾನು ಇವಾಗ ಹೇಳ್ದಲ್ವಾ, ಮಿಸ್ಟೀರಿಯಸ್ ಸಮಥಿಂಗ್ ಈಸ್ ದೇರ್, ಮಿಸ್ಟೀರಿಯಸ್ ಎನರ್ಜಿನ ನಾನು ಫೀಲ್ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ಹೇಳಿದೆ. ಬಟ್ ಇಲ್ಲಿ ಮಿರಕಲ್ಸ್ ಬಂತು. ಎಕ್ಸ್ಪೆಕ್ಟ್ ದ ವಂಡರ್ಸ್ ಟು ಎಮರ್ಜ್, ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು. ಅದ್ಭುತವಾದಂಥ ವಿಷಯಗಳು ಏನಿದೆ ನೋಡಿ ನಿಮ್ಮ ಲೈಫಲ್ಲಿ ಮುಂದಕ್ಕೆ ಬರ್ತಾ ಇದೆ, ಪೈಲ್ ನಂಬರ್ 2. ಬಟ್ ಟ್ರಸ್ಟ್ ಯುವರ್ ಸೆಲ್ಫ್, ಬಿಲೀವ್ ಯುವರ್ ಸೆಲ್ಫ್. ರೈಟ್, ನಾವು ಯಾವ ದಾರಿನ ಚೂಸ್ ಮಾಡ್ತಾ ಇದ್ದೀರ ನೋಡಿ, ಅದರಲ್ಲಿ ವಿಶ್ವಾಸ, ನಂಬಿಕೆ ಅನ್ನೋದಿರಲಿ. ಓಕೆ, ಡಿಸ್ಕವರಿಂಗ್ ಟ್ರೂತ್, ಯು ಸ್ಟ್ಯಾಂಡ್ ಇನ್ ದ ಲೈಟ್ ಆಫ್ ಟ್ರೂತ್. ಓಕೆ, ಸೊ ಎಸ್, ನಿಮ್ಮ ಸತ್ಯ ಏನು ಅನ್ನೋದನ್ನು ಹುಡುಕಿ, ಪೈಲ್ ನಂಬರ್ 2. ಸೊ ಬೇರೆಯವ್ರು ಹೇಳೋದು ಬೇಡ, ನಿನ್ನ ಟ್ಯಾಲೆಂಟ್ ಇದು ಅನ್ನೋದು. ಸೊ ನಿಮ್ಮ ಟ್ಯಾಲೆಂಟ್ ಏನು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಸೊ ಡಿಸ್ಕವರಿಂಗ್ ಟ್ರೂತ್, ಬೇರೆಯವರು ಹಲವು ದಾರಿನ ನಿಮ್ಗೆ ತೋರಿಸಬಹುದು, ಬಟ್ ನೀವು ಯಾವ ದಾರಿಯಲ್ಲಿ ಹೋಗಬೇಕು ಅಂತ ಇದ್ದೀರಾ ಅನ್ನೋದನ್ನು ನೋಡಿ, ಅದೇ ದಾರಿಯಲ್ಲಿ ಹೋಗಿ, ಪೈಲ್ ನಂಬರ್ 2. ಸೊ ನಿಮಗೆ ಗೊತ್ತಿದೆ ನಿಮ್ಮ ದಾರಿ ಯಾವುದು ಅಂತ, ಬಟ್ ಸ್ಟಿಲ್ ನೀವು ಸ್ವಲ್ಪ ಕನ್ಫ್ಯೂಸ್ಡ್ ಆಗಿದ್ದೀರಾ, ಪೈಲ್ ನಂಬರ್ 2. ಓಕೆ, ಬಾಟಮ್ ಆಫ್ ದ ಡೆಕ್, ಕ್ಲೆನ್ಸಿಂಗ್ ವಾಟರ್ಸ್. ಸೊ ನಿಮ್ಮನ್ನು ಆದಷ್ಟು ಕ್ಲೆನ್ಸ್ ಮಾಡುವಂಥ ಅವಶ್ಯಕತೆ ಇದೆ. ಸ್ವಲ್ಪ ಲಾಂಗ್ ಬಾತ್ ತೊಗೊಳ್ಳಿ, ಹಾಟ್ ಬಾತ್ ತೊಗೊಳ್ಳಿ, ಸ್ವಲ್ಪ ಉಪ್ಪು ನೀರಲ್ಲಿ ಸ್ನಾನ ಮಾಡಿ. ಇವತ್ತು ಮಾಡಬೇಡಿ, ಗುರುವಾರ ಮಾಡಬೇಡಿ, ಗುರುವಾರ ಸಂಡೇ ಬಿಟ್ಟು ಮಿಕ್ಕಿದ ದಿನದಲ್ಲಿ ಸ್ವಲ್ಪ ಸಾಲ್ಟ್, ಸ್ವಲ್ಪ ನೀವು ಉಪ್ಪನ್ನು ಹಾಕಿ ಆಮೇಲೆ ಸ್ನಾನ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದು ನಿಮಗೆ. ಓಕೆ, ಪೈಲ್ ನಂಬರ್ 2. ಸೊ ಲೆಟ್ಸ್ ಸಿ ಇದರಿಂದ ಏನಿದೆ ಅಂತ ನೋಡೋಣ. ಪೈಲ್ ನಂಬರ್ 2, pile number 2, pile number 2, connection to angels and the heavens, yellow feather. ಸೊ ನಿಮ್ಗೇನಾದರೂ ಎಲ್ಲೋ ಫೆದರ್ ಏನಾದರೂ ನೋಡೋದಕ್ಕೆ ಸಿಕ್ಕಿದ್ರೆ, ಸೊ ಇಟ್ಸ್ ಆಲ್ ಮೀನ್ಸ್ ದ್ಯಾಟ್ ಕಾನ್ಫಿಡೆಂಟ್, ಎಲ್ಲೋ ಕಾನ್ಫಿಡೆಂಟ್ ಬಗ್ಗೆ ಮಾತಾಡುತ್ತೆ, ಒಂದು ಹೊಸ ಯೋಚನೆ ಬಗ್ಗೆ, ಹೊಸ ಥಾಟ್ ಬಗ್ಗೆ ಮಾತಾಡುತ್ತೆ. ಆ್ಯಂಡ್ ಕನೆಕ್ಷನ್ ಟು ಏಂಜಲ್ಸ್ ಆ್ಯಂಡ್ ದ ಹೆವೆನ್ಸ್. ಸೊ ಇಲ್ಲಿ ನಿಮಗೆ ಹೇಳ್ತಾ ಇದ್ದಾರೆ, ನಿಮ್ಮ ಏಂಜಲ್ಸ್ ಜೊತೆ ಕನೆಕ್ಷನ್ನ ಕ್ರಿಯೇಟ್ ಮಾಡೋದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಪೈಲ್ ನಂಬರ್ 2. ಇನ್ನು ಕೆಲವ್ರಿಗೆ ಏನಾದರೂ ಡೌಟ್ ಇದ್ದರೆ, ನಾನು ನಿಜವಾಗ್ಲೂ ಏಂಜಲ್ಸ್ ಜೊತೆ ಕನೆಕ್ಟ್ ಆಗಿದ್ದೀನೋ ಇಲ್ವೋ ಅನ್ನೋ ಯಾರಿಗಾದ್ರು ಕನ್ಫ್ಯೂಸ್ಡ್ ಆಗಿದ್ದರೆ, ಯು ಆರ್ ಕನೆಕ್ಟೆಡ್. ಓಕೆ, ಆ್ಯಂಡ್ ನೋಡಿ, ಕಂಫರ್ಟೇಬಲ್ ಹೋಮ್ ಲೈಫ್ ಆ್ಯಂಡ್ ಹೆಲ್ದಿ ಫೈನಾನ್ಸ್ ಸ್ಪಾಟ್. ಇವಾಗಷ್ಟೇ ಎಸ್, ಪೈಲ್ ನಂಬರ್ 2 ಅಲ್ಲಿ ಎಷ್ಟು ಜನ ಇದ್ದೀರಾ ನೋಡಿ, ನೀವು ತುಂಬ ಫೈನಾನ್ಷಿಯಲಿ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು, ಇಂಡಿಪೆಂಡೆಂಟ್ ಆಗೋದಕ್ಕೆ ಕೂಡ ಯೋಚನೆ ಮಾಡ್ತಾ ಇರ್ಬೋದು. ಇಂಡಿಪೆಂಡೆಂಟ್ ನೀವು ಆಗ್ತೀರಾ, ಪೈಲ್ ನಂಬರ್ 2 ನಿಮ್ಮ ಜೀವನದಲ್ಲಿ ಅದು ಕೂಡ ಬರ್ತಾ ಇದೆ. ಬಟ್ ಆದಷ್ಟು ಪಾಸಿಟಿವ್ ಆಗಿರಿ. ಓಕೆ, ಕಂಫರ್ಟೇಬಲ್ ಹೋಮ್, ಕೆಲವರು ಮನೆ ಕಟ್ಟಬೇಕು ಅಂತ ಇದ್ದರೆ ಮನೆ ಕೂಡ ಆಗುತ್ತೆ. ಓಕೆ, ಆ್ಯಂಡ್ ಹೆಲ್ದಿ ಫೈನಾನ್ಸ್ ಬರ್ತಾ ಇದೆ ನಿಮಗೆ. ಎಲ್ಲೂ ಕೂಡ ಶಾರ್ಟ್ಕಟ್ ಯೂಸ್ ಮಾಡೋದಕ್ಕೆ ಹೋಗ್ಬಿಡಿ, ಪೈಲ್ ನಂಬರ್ 2 ಪೀಪಲ್. ಓಕೆ, ಸೊ ಫೈನಲ್ ಒನ್, ನೆವರ್ ಲೆಟ್ ಎನಿ, ಮೆಮೊರಿ ಫುಲ್ ಅಂತ ಬಂತು, ಸೊ ಅದಕ್ಕೋಸ್ಕರ ಐ ಥಿಂಕ್ ನಾನು ನಿಮಗೆ ಡಿಕ್ಲೇಟರ್ ಕೂಡ ಹೇಳಿದೆ ಅಂತ ಅನಿಸುತ್ತೆ, ಪೈಲ್ ನಂಬರ್ 2 ಪೀಪಲ್. ನೆವರ್ ಲೆಟ್ ಎನಿ ಒನ್ ಟೇಕ್ ಅವೇ ದ ಮ್ಯಾಜಿಕ್, ಇನ್ನೋಸೆನ್ಸ್. ಸೊ ನಿಮ್ಮಲ್ಲಿರುವಂಥ ಇನ್ನೋಸೆನ್ಸನ್ನು ಬೇರೆಯವರು ಮಿಸ್ಯೂಸ್ ಮಾಡೋದಾಗೆ ನೋಡಿ, ಪೈಲ್ ನಂಬರ್ 2. ಓಕೆ, ಸೊ ಇದು ನಿಮಗೋಸ್ಕರ ಇರೋದು. ನೆವರ್ ಲೆಟ್ ಎನಿ ಒನ್ ಟೇಕ್ ಅವೇ ದ ಮ್ಯಾಜಿಕ್. ಆ ಮ್ಯಾಜಿಕ್ ನಿಮ್ಮ ಕೈಯಲ್ಲಿದೆ, ಅದನ್ನು ಬೇರೆ ಯಾರು ಕಸಿದುಕೊಳ್ಳುವಾಗೆ ಮಾಡಬೇಡಿ.
ಆ್ಯಂಡ್ ಬಾಟಮ್ ಆಫ್ ದ ಡೆಕ್, ಇಟ್ ಈಸ್ ಅ ಬ್ಯಾಡ್ ಡೇ, ನಾಟ್ ಅ ಬ್ಯಾಡ್ ಲೈಫ್. ನೆನಪಲ್ಲಿ ಇಟ್ಕೊಳ್ಳಿ, ಬ್ಯಾಡ್ ಡೇ ಆಗಿರುತ್ತೆ ಬಟ್ ಬ್ಯಾಡ್ ಲೈಫ್ ಆಗಿರುತ್ತಿಲ್ಲ. ಪೈಲ್ ನಂಬರ್ 2. ಸೊ ಲೆಟ್ಸ್ ಸಿ. ಪೈಲ್ ನಂಬರ್ 2ಗೆ ಬೇರೇನು ಗೈಡೆನ್ಸ್ ಇದೆ? Lovers and partnership. Okay, open your heart to love and live in the moment. Be happy, indulge in the harmony. Okay, so ಇಲ್ಲಿ ಹಾರ್ಟ್ ಚಕ್ರ. ಓಕೆ, ಹಾರ್ಟ್ ಚಕ್ರ ಬಂತು. ಓಕೆ, ಹಾರ್ಟ್ ಚಕ್ರ ಮೆಡಿಟೇಷನ್ ಕೂಡ ಮಾಡ್ಬೋದು. ಪೈಲ್ ನಂಬರ್ 2 ಪೀಪಲ್, ಲಿವ್ ಇನ್ ದ ಮೂಮೆಂಟ್. ಇನ್ನರ್ ಚೈಲ್ಡ್ ಹಾಗೇನೆ ಅಲ್ವಾ, ಮಕ್ಕಳು ನೋಡಿ ಅವರು ಪ್ರೆಸೆಂಟ್ ಮೂಮೆಂಟಲ್ಲಿ ಇರ್ತಾರೆ. ಪಾಸ್ಟ್ ಬಗ್ಗೆ ನಿನ್ನೆ ನಾನು ಏನು ಆಡಿದ್ದೀನಿ ಅದನ್ನ ವಾಪಸ್ ಇವತ್ತು ಆಡೋದಿಲ್ಲ, ಇವತ್ತು ಬೇರೆನೇ ಆಡ್ತಾರೆ ಅವರು. ಸೊ ಅದೇ ಥರ ನೀವು ಕೂಡ ಲಿವ್ ಇನ್ ದ ಮೂಮೆಂಟ್, ಬಿ ಹ್ಯಾಪಿ, ಆದಷ್ಟು ಹ್ಯಾಪಿ ಆಗಿರಿ. ಪೈಲ್ ನಂಬರ್ 2, ಫೋಕಸ್. ಎಸ್, ಸ್ಟೇ ಫೋಕಸ್ಡ್ ಆ್ಯಂಡ್ ಗೆಟ್ ದ ಜಾಬ್ ಡನ್. ಯೂಸ್ ಯುವರ್ ಇಂಟ್ಯೂಷನ್ ಟು ಪ್ಲ್ಯಾನ್ ಥಿಂಗ್ಸ್ ವೆಲ್ ಹೆಡ್. ಡೋಂಟ್ ಬಿ ಡಿಸ್ಟ್ರ್ಯಾಕ್ಟ್, ಯು ಆರ್ ಆನ್ ಟಾರ್ಗೆಟ್. ಎಸ್, ಡಿಸ್ಟ್ರ್ಯಾಕ್ಷನ್ಸ್ ತುಂಬ ಇದೆ. ಪೈಲ್ ನಂಬರ್ 2 ಪೀಪಲ್, ಡಿಸ್ಟ್ರ್ಯಾಕ್ಷನ್ಸ್, ಯಾವುದಕ್ಕೂ ಡಿಸ್ಟ್ರ್ಯಾಕ್ಷನ್ ಆಗಬೇಡಿ. ನಿಮ್ಮ ಗೋಲ್ಸ್ ಏನಿದೆ ನೋಡಿ ಅದರ ಮೇಲೆ ಫೋಕಸ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ರೆ, ಆ್ಯಂಡ್ ನಿಮ್ಮ ಇಂಟ್ಯೂಷನ್ನ ಯೂಸ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ರೆ. ಪೈಲ್ ನಂಬರ್ 2. ಓಕೆ, ಸೊ ಲೆಟ್ಸ್ ಸಿ ಬೇರೆ ಏನಿದೆ ಅಂತ. ಸನ್ ಇದೆ ಇಲ್ಲಿ. ಓಕೆ, ಇನ್ನೋಸೆನ್ಸ್. ಯು ಆರ್ ಆನ್ ದ ಫೈರ್ ವಿತ್ ಸಕ್ಸಸ್ ಥ್ರೂ ದ ರೇಡಿಯಂಟ್ ಎನರ್ಜಿ ಆಫ್ ದ ಸನ್. ಡ್ರೀಮ್ಸ್ ಆರ್ ಕಮಿಂಗ್ ಟು ಇನ್ನೋಸೆನ್ಸ್ ಈಸ್ ಬೀಂಗ್ ರಿವಾರ್ಡೆಡ್. ಓಕೆ, ಸೊ ನಿಮ್ಮ ಇನ್ನೋಸೆನ್ಸ್ ಏನಿದೆ ನೋಡಿ ಅದು ರಿವಾರ್ಡ್ ಆಗುತ್ತೆ. ಓಕೆ, ನಿಮ್ಮ ಇನ್ನೋಸೆನ್ಸ್ ಏನಿದೆ ನೋಡಿ ಅದು ರಿವಾರ್ಡ್ ಆಗುತ್ತೆ. ಸೊ ಇಲ್ಲಿ ನಿಮಗೇನು ಹೇಳ್ತಾ ಇದ್ದಾರೆ ಅಂತಂದರೆ, ಡ್ರೀಮ್ಸ್ ಆರ್ ಕಮಿಂಗ್ ಟ್ರೂ. ನಿಮ್ಮ ಡ್ರೀಮ್ಸ್ ಏನಿದೆ ನೋಡಿ ಅದು ಕಮ್ ಟ್ರೂ ಆಗುತ್ತೆ. ಬಟ್ ಫೋಕಸ್ ಮಾಡಬೇಕಾಗತ್ತೆ. ಪೈಲ್ ನಂಬರ್ 2 ಪೀಪಲ್. ಓಕೆ, ಸೊ ಎಸ್, ದಿಸ್ ಇಸ್ ಪೈಲ್ ನಂಬರ್ 2 ಪೀಪಲ್. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ಒಳ್ಳೆ ರೀಡಿಂಗ್ ಜೊತೆ. ಆ್ಯಂಡ್ ಟಿಲ್ ದೆನ್ ಟೇಕ್ ಕೇರ್, ಬಾಯ್.